शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुः ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। ॐ काञ्चीवासाय विद्महे शान्तरूपाय धीमहि तन्नो चन्द्रशेखरेन्द्र ಪ್ರಚೋದಯಾತ್. ಪರಮೇಶ್ವರ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ನಮಸ್ಕಾರ. ಪತಂಜಲಿ ಯೋಗ ಸೂತ್ರಗಳು ಉಪನ್ಯಾಸ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಂದಿನಂತೆ ಶಿಷ್ಯ ಅರ್ಜುನ ಅಂದರೆ ನಮ್ಮ ಈ ಉಪನ್ಯಾಸ ಮಾಲಿಕೆಯಲ್ಲಿ ಈ ಪ್ರಶ್ನೆಗಳು ಕೇಳೋವನು ಜೀವನದ ಸಂಕಷ್ಟಗಳಿಗೆ ಸಿಲುಕೊಂಡಿರ್ತಕ್ಕಂಥ ಅವನು ಅರ್ಜುನ. ಗುರುಗಳು ಪತಂಜಲಿಗಳು. ಬಂದ, ಎಂದಿನಂತೆ ಬಂದ, ಕೂತ. ಗುರುಗಳು ಕೇಳಿದ್ರೆ ಏನಪ್ಪ ಪ್ರಾರಂಭ ಮಾಡೋಣ ಅಂತ. ಖಂಡಿತ ಅಗತ್ಯವಾಗಿ ಮಾಡೋಣ. ಗುರುಗಳು ತಡೆದು ಹೇಳಿದ್ರು, ಮುಂದುವರೆಯೋಣ ಅಂದ್ರೆ ಹೂ ಅಂತಿದೀಯಾ ಅಂದ್ರೆ ನೀನು ಹಿಂದೆ ಮಾಡಿದ್ದನ್ನೆಲ್ಲ ಸ್ವಲ್ಪ ಮೆಲುಕು ಹಾಕಿದೀಯಾ, ಮನನ ಮಾಡಿದೀಯಾ, ನಿಧಿಧ್ಯಾಸನ ಮಾಡಿದೀಯಾ? ಯಾಕೆ ಅಂತ ಹೇಳಿದ್ರೆ ಸುಮಾರು 2.5 ವರ್ಷಗಳಿಂದ ನೀನು ಶ್ರದ್ಧೆಯಿಂದ ಬರ್ತಾ ಇದೀಯ. ಹಾಗಾಗಿ ಇಷ್ಟೊತ್ತಿಗೆ ಇದೆಲ್ಲ ಅಭ್ಯಾಸ ಆಗಿರಬೇಕು ಅಂತ ನನ್ನ ಅನಿಸಿಕೆ. ಹಾಗಾಗಿ ಕೇಳ್ತಾ ಇದ್ದೀನಿ. ಅದಕ್ಕೆ ಅವನಂದ, ಗುರುಗಳೇ ಪ್ರಾಯಶಃ ನಿಮ್ಗೆ ಹೊರ ಜಗತ್ತಿನ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ಆ ರೀತಿ ಬಹಳ ಕಷ್ಟ. ಎಲ್ಲ ನೀವೇನೋ ಮೆಲುಕು ಹಾಕಿ ಮನನ ಮಾಡಿ ಅನ್ಬಿಡ್ತೀರ. ಸಮಯ ಎಲ್ಲಿರುತ್ತೆ? ಸಮಯ ಇರಲ್ಲ. ನಿಮ್ಗೇನು ಗೊತ್ತು ಗುರುಗಳೇ, ಹಬ್ಬ ಹರಿದಿನ ಒಂದೇ ಎರಡೇ, ಬೇಕಾದಷ್ಟು ಹಬ್ಬಗಳು ಬರುತ್ತೆ. ಹಬ್ಬ ಅಂತ ಹೇಳಿದ್ರೆ ಎಷ್ಟು ಚಟುವಟಿಕೆ, ಏನೇನ್ ಮಾಡಬೇಕು. ಮತ್ತೆ ಯಾರು ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಮನೆ ಅಂದ್ರೆ ನಿಮ್ಗೇನು ಗೊತ್ತು? ಗುರುಗಳಿಗೆ ಅಂದ. ಗುರುಗಳಂದ್ರು, ಆಯ್ತಪ್ಪ, ಖಂಡಿತ ನೀನು ಹೇಳೋದೆಲ್ಲ ಒಪ್ಕೋತೀನಿ. ಇದೆಲ್ಲ ಒಂದ್ ರೀತಿ ಸಬೂಬು ಅಂತ ಕರಿಬಹುದು ಅಂದ್ರು ಗುರುಗಳು. ಸಬೂಬು ಅಂದ್ರೆ ಎಕ್ಸ್ಕ್ಯೂಸಸ್. ಅದು ಶಿಷ್ಯ ಅಂದ್ರೆ ಎಕ್ಸ್ಕ್ಯೂಸಸ್ ಅಲ್ಲ, ರಿಯಾಲಿಟಿ. ಇದೆಲ್ಲ ಸತ್ಯ ನಡೆಯುವಂತದ್ದೇ. ಹಾಗಾಗಿ ಕಳೆದ ಬಾರಿ ನೀವೇನೋ ಆಸನ ಅದು ಇದು ಏನನ್ನ ಹೇಳಿದ್ರಿ, ಆದ್ರೆ ಅಷ್ಟಾಗಿ ಆ ಬಗ್ಗೆ ಚಿಂತನೆ ಮಾಡೋದಕ್ಕೆ ಆಗಲಿಲ್ಲ. ಅದಕ್ಕೆ ಗುರುಗಳಂದ್ರು, ನೋಡಪ್ಪ ಒಂಚೂರು ನೀನು ಹೇಳೋದೆಲ್ಲ ಕರೆಕ್ಟ್ ಕಣೆಯ, ನೀನು ಹೇಳೋದಕ್ಕೆ ನಂದೇನು ವಿರೋಧ ಇಲ್ಲ. ವಿರೋಧ ಖಂಡಿತ ಇಲ್ಲ, ನೀನು ಹೇಳ್ತಾ ಇರೋದೆಲ್ಲ ಸತ್ಯ. ಆದ್ರೂ ಸುಮ್ಮನೆ ನೆನಪು ಮಾಡ್ತೀನಿ. ಪತಂಜಲಿ ಯೋಗ ಸೂತ್ರಗಳು ಸಮಾಧಿ ಪಾದ 20-21 ಇದೆಲ್ಲ ನೋಡ್ಕೊಳ್ಳಯ್ಯ. ಕೆಲವರಿಗೆ ಈ ಸಾಧನೆ ಅಂತಕ್ಕಂಥದ್ದು ಒಂಥರ ಪೂರ್ವಜನ್ಮದ ಸಂಸ್ಕಾರ ಬಲದಿಂದ ಬಹಳ ಬೇಗ ಅವರು ಅದಕ್ಕೆ ಒಳಪಡ್ತಾರೆ. ಇಲ್ಲದೆ ಇದ್ದವರಿಗೆ ಏನ್ ಹೇಳಿದ್ದಾರೆ ಪತಂಜಲಿಗಳು? ಶ್ರದ್ಧಾ ವೀರ್ಯ ಸ್ಮೃತಿ ಸಮಾಧಿ ಪ್ರಜ್ಞಾಪೂರ್ವಕ ಇತರೇಷಾಂ.
ಬೇರೆಯವ್ರಿಗೆ ಏನಪ್ಪ ಇರಬೇಕು ಅಂದ್ರೆ ಶ್ರದ್ಧೆ ಇರಬೇಕು ಫಸ್ಟ್, ಮಿಕ್ಕಿದೆಲ್ಲ ಬಿಡಿ. ಅದಕ್ಕೆ ಮೊದಲೇ ಶ್ರದ್ಧೆ ಹಾಕ್ಬಿಟ್ರು. ಶಿಷ್ಯ ಅರ್ಜುನನೇ ಶ್ರದ್ಧೆ ಅಂದ್ರೆ ಏನ್ ಗೊತ್ತೇನೆಯ? ಗುರುಶಾಸ್ತ್ರ ವಾಕ್ಯದಲ್ಲಿ ವಿಶ್ವಾಸ. ಹಂಗಂದ್ರೆ ಏನ್ ಗೊತ್ತೇನೆಯ? ಹಂಗಂದ್ರೆ ಏನು? ಹಂಗಂದ್ರೆ ಏನಪ್ಪಾ ಅಂತೇಳಿ ಯಾವುದೇ ಸಬೂಬು ಹೇಳಬೇಡ ಅಂತ ಅದ್ರ ಅರ್ಥ. ಪ್ರಾಕ್ಟಿಕಲಿ ದಟ್ ಈಸ್ ವಾಟ್ ಇಟ್ ಈಸ್. ಪ್ರಾಕ್ಟಿಕಲಿ ಪ್ರಾಕ್ಟಿಕಲಿ ರಿಯಾಲಿಟಿ ನನಗೆ ಕಷ್ಟ ಅದು ಇದು ಅಂದ್ರೆ ಸಬೂಬ್ ಹೇಳ್ತಿದ್ಯಾ ಅಂತ. ಸಬೂಬ್ ಹೇಳ್ತಿದ್ಯಾ ಅಂದ್ರೆ ಶ್ರದ್ಧೆ ಇಲ್ಲ ಅಂತ ಅಷ್ಟೆ. ಶ್ರದ್ಧೆ ಇದ್ರೆ ಸಬೂಬ್ ಇರಲ್ಲ. ಅದು ಇದು ನನಗೆ ಅದಾಯ್ತು ಇದಾಯ್ತು ಹಾಗಾಗಿ ಹೀಗಾಗಿ ಅದ್ಯಾವುದೂ ಇರಲ್ಲ. ಹಾಗಾಗಿ ಶ್ರದ್ಧೆ ಇರ್ಬೇಕು ಕಣಯ್ಯ. ನಿನಗಿಲ್ಲ ಅಂತ ಹೇಳ್ತಾ ಇಲ್ಲ, ತಪ್ಪು ತಿಳ್ಕೊಬೇಡ ಕಣಯ್ಯ, ಅದು ಹೇಳ್ಬೇಕಲ್ಲ. ವಿದ್ಯಾರ್ಥಿಗಳಿಗೆ ಮೇಷ್ಟ್ರಾದವನು ನಿನಗೆ ಶ್ರದ್ಧೆ ಇಲ್ಲ ಅಂದ್ರೆ ಕಷ್ಟ, ನೀಗಿಲ್ಲ ಅಂತ ತಿಳ್ಕೊಬೇಡ. ಬಟ್ ಪತಂಜಲಿಗಳು ಹಿಂಗೆ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಸಬೂಬುಗಳ ಬೇಡ, ಶ್ರದ್ಧೆ ಇದ್ರೆ ಸಬೂಬು ಅನ್ನೋದು ಇರಲ್ಲ. ನೀನ್ ಪಾಂಡಿ ಮಾಡ್ತಿರ್ತೀಯ, ಎಂಥದ್ದೇ ಪರಿಸ್ಥಿತಿ ಬಂದ್ರೂ ನಿನ್ನ ಸಾಧನೆಯನ್ನ ನೀನು ಬಿಡಲ್ಲ. ಆಮೇಲೆ ಏನ್ ಹೇಳಿದ್ರು ಪತಂಜಲಿಗಳು? ಇನ್ನೊಂದು ಹೇಳ್ಬಿಟ್ಟಿದ್ದಾರೆ, ಅದು ತೀವ್ರ ಸಂವೇಗಾನಾಂ ಆಸನ್ನ. ತೀವ್ರತೆ ಇದ್ರೆ ಆ ಪರಮ ಗುರಿಯನ್ನ ತಲುಪತಕ್ಕಂತಹದ್ದು ಸಾಧ್ಯ, ಸುಲಭ. ಇಲ್ಲದೆ ಇದ್ರೆ ಸಬೂಬಲ್ಲೇ ಕಾಲ ಕಳೀತಾ ಇರುತ್ತೆ. ಅದೇನು ಅದಕ್ಕೇನು ಕೊನೆ ಮೊದಲೇ ಇರಲ್ಲ, ನಡೀತಾನೆ ಇರುತ್ತೆ. ಅದಕ್ಕೆ ಎಲ್ಲಿ ಕೊನೆ? ಬಹಳ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ನಾನೇನು ಹೆಚ್ಚಿಗೆ ಹೇಳಕ್ ಹೋಗಲ್ಲ ಕಣಯ್ಯ, ಒಬ್ಬ ಶ್ರೇಷ್ಠ ವ್ಯಕ್ತಿ ಬಗ್ಗೆ ಹೇಳ್ತೀನಿ. ಸುಮ್ಮನೆ ನಾವು ಇವತ್ತು ಪತಂಜಲಿ ವ್ಯವಸ್ಥೆಗಳು ಪ್ರಾರಂಭ ಮಾಡೋಕ್ಕೂ ಪೂರ್ವಭಾವಿಯಾಗಿ ತೀವ್ರತೆ ಅನ್ನೋದು ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ. ಅರ್ಜುನ, ನೀನು ಕೇಳಿದೀಯ, ಇವ್ರ ಹಾಡು ಕೇಳಿದೀಯ, ವಿಶ್ವವಿಖ್ಯಾತ ಭಾರತ ರತ್ನ ಪ್ರಶಸ್ತಿ ಭಾಜನರು ಪಂಡಿತ್ ಭೀಮ್ಸೇನ್ ಜೋಶಿ ಅಂತ ಇವರ ಹೆಸರು. ನಮ್ಮ ಕರ್ನಾಟಕದ ಗದಗದ ಕಡೆಯವರು, ಅಲ್ಲಿ ಹುಟ್ಟಿದವರು. ಅವ್ರಿಗೆ ಒಂಥರ ಸಂಗೀತ ಅಂದ್ರೆ ಅಷ್ಟು ಆಕರ್ಷಣೆ, ಒಂದು ರೀತಿಯಲ್ಲಿ ಹುಚ್ಚು. ಅವರು ಮನೆಯಲ್ಲೇ ಏನಾದ್ರು ತಗೊಂಬ ಅಂತ ಅಂಗಡಿಗೆ ಏನಾದ್ರು ಕಳಿಸಿದ್ರೆ, ಅದಾದ ಗದಗದಲ್ಲಿ ಯಾವ್ದಾದ್ರು ಅಂಗಡಿನಲ್ಲಿ ಅಥವಾ ರೇಡಿಯೋನಲ್ಲಿ ಅಬ್ದುಲ್ ಕರೀಂ ಖಾನ್ ಅವ್ರದ್ದು ಹಿಂದೂಸ್ತಾನಿ ಸಂಗೀತ ಏನಾದ್ರು ಬರ್ತಾ ಇದ್ರೆ ಅಲ್ಲೇ ನಿಂತು ಬಿಡೋರು, ಇದು ಮರ್ತೇ ಬಿಡೋರು. ಮನೇನೂ ಇಲ್ಲ, ಸಾಮಾನು ಇಲ್ಲ, ಎಂಥದ್ದಿಲ್ಲ. ಅವ್ರ ಮನೇಲಿ ಹಿರಿಯ ಮಗ, ದೊಡ್ಡ ಕುಟುಂಬ. ಅವ್ರ ತಂದೆ ಗುರುರಾಜ ಜೋಶಿ, ಮೇಷ್ಟ್ರು, ವಿದ್ವಾಂಸರು, ಅವರು ವೆರಿ ಲರ್ನೆಡ್ ಮಾಡೋರು. ಆಮೇಲೆ ಆ ಊರಲ್ಲಿ ಯಾರು ಅವಾಗೆಲ್ಲ ಈ ಸಂಗೀತ ವಾದ್ಯ ಎಲ್ಲ ಮಾಡ್ಕೊಂಡು ಅನೇಕ ಕಾರ್ಯಕ್ರಮಗಳಿಗೆ ಮೆರವಣಿಗೆ ಹೋಗೋರಂತೆ. ಇವ್ರು ಅವ್ರ ಜೊತೆ ಹೊಟ್ಟೋಗ್ಬಿಡೋರಂತೆ. ಬಾಲಕ ಏನೇ ಒಂದು ಸಂಗೀತ ಬರಲಿ ಅದರಿಂದ ಹೊಟ್ಟೋಗ್ಬಿಡೋದು, ಕೇಳ್ಕೊಂಡು ಹೊಟ್ಟೋಗ್ಬಿಟ್ಟು ಅಲ್ಲಿ ಅವರೆಲ್ಲ ಅವ್ರ ರಾತ್ರಿ ಎಲ್ಲೋ ಹೋಗೋರೆಲ್ಲ, ಆಮೇಲೆ ಎಲ್ಲ ಅವ್ರವ್ರ ಅಷ್ಟಕ್ಕೆ ಅವ್ರು ಹೊಟ್ಟೋಗೋರು. ಇವ್ರಿಗೆ ವಾಪಸ್ ಬರಕ್ ಗೊತ್ತಾಗ್ತಿರ್ಲಿಲ್ಲ. ರಾತ್ರಿ ಅಲ್ಲೇ ಎಲ್ಲೋ ಮರದ ಕೆಳಗಡೆ ನಾವು ಒಂದು ಅಂಗಡಿ ಹತ್ರ ಮಲ್ಕೊಳ್ಳೋದು. ಅನೇಕ ಸರ್ತಿ ಇವರಪ್ಪ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಮಗ ಕಳೆದೋಗಿದ್ದಾನೆ, ಹುಡುಕೊಡಿ ಅಂತ. ಈ ತರ ನಡೀತಾನೆ ಇತ್ತಂತೆ. ಅದಕ್ಕೆ ಅವ್ರ ತಂದೆ ಯಾಕೆಂದ್ರೆ ಅವ್ರ ತಂದೆ ಆ ಕಡೆ ಊರಲ್ಲೆಲ್ಲ ಸಾಕಷ್ಟು ಹೆಸರು ಮಾಡಿದ್ರು. ಜೋಶಿ ಮಾಸ್ತರ್ ಅಂದ್ರೆ ಎಲ್ರಿಗೂ ಗೊತ್ತಿತ್ತು. ಅದಕ್ಕೆ ಅವ್ರ ಶರ್ಟ್ ಮೇಲೆ ಬರೆದು ಬಿಡೋರಂತ ಬೆಳಗ್ಗೆ, ಜೋಶಿ ಮಾಸ್ತರರ ಮಗ ಅಂತ. ನೀನ್ ಎಲ್ಲಾರು ಹೋಗಪ್ಪ ಅಂತ. ಯಾಕೆ ಇವನಿಗೆ ಇಡೀ ಕಾಲಕ್ಕೆ ಸಂಗೀತದ ಆಕರ್ಷಣೆ ಅಷ್ಟು ಆಕರ್ಷಣೆ. ಈ ಟೆಕ್ನಿಕ್ ವರ್ಕ್ ಆಯ್ತಂತೆ. ಅವ್ರ ತಂದೆನೇ ಹೇಳ್ತಾರೆ, ಈ ಟೆಕ್ನಿಕ್ ವರ್ಕ್ ಆಯ್ತು. ಇವರೆಲ್ಲೋ ಹೋಗ್ಬಿಡೋರು, ರಾತ್ರಿ ಯಾರೋ ನೋಡಿ ಇವ್ರ ಹಿಂದೆ ಬರ್ದಿರೋದು ನೋಡಿ ಮನೆಗೆ ಇವ್ರನ್ನ ಕರ್ಕೊಂಬಂದು ಬಿಟ್ಟಿದ್ದೋದುಂಟು. ಮತ್ತೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಈ
ವ್ಯಕ್ತಿ ಅಷ್ಟು ಅಭ್ಯಾಸ ಮಾಡಿದ್ರು ಬಿಡಿ. ಇನ್ನ ಅವರು ಬಹಳ ಕಷ್ಟಪಟ್ರು, ಮನೆ ಬಿಟ್ಟು ಹೋದ್ರು, ಎಲ್ಲೆಲ್ಲೋ ಸುತ್ಕೊಂಡು ಹೋದ್ರು, ಬಹಳಷ್ಟು ಕಷ್ಟಪಟ್ರು, ಅನೇಕ ಗುರುಗಳ ಹತ್ರ ಹೋದ್ರು. ಇನ್ನೇನು ಕಲಿಬೇಕಷ್ಟೇ, ಬೇರೆ ಇನ್ನೇನಿಲ್ಲ. ಈ ಎಂತೆಂಥದ್ದು ಅಡ್ಡಿ ಆತಂಕಗಳು ಅವ್ರಿಗೂ ಬಂತು, ಯಾವುದೂ ಇಲ್ಲ, ಸಂಗೀತ ಅಷ್ಟೇ ಮುಂದುವರಿತಾ ಇದೆ. ವಿಶೇಷ ಏನಂದ್ರೆ, ಯಾರ್ದಾರು ಅವರೇ ಏನಾದ್ರು ತಮ್ಮ ಬಗ್ಗೆ ಬರ್ಕೋತಾರೆ, ಆಟೋಬಯೋಗ್ರಫಿ ಅಂತ. ತುಂಬಾ ಸಾಧನೆ ಮಾಡಿದವರೆಲ್ಲ ಬರ್ಕೋತಾರೆ, ಇಲ್ಲ ಅವ್ರ ಬಗ್ಗೆ ಇನ್ಯಾರೋ ಬರೀತಾರೆ, ಸಾಧಾರಣ ಅವ್ರ ಶಿಷ್ಯಂದ್ರು ಯಾರು ಬರೀತಾರೆ. ಇಲ್ಲಿ ವಿಶೇಷ, ಮಗನ ಬಗ್ಗೆ ತಂದೆ ಬರೆದಿದ್ದಾರೆ, ಗಾನಪುತ್ರ ಅಂತ ಪುಸ್ತಕದ ಹೆಸರು. ಗಾನಪುತ್ರ, ಫಾದರ್ ರೈಟಿಂಗ್ ಅಬೌಟ್ ಸನ್, ವಾಟ್ ಎ ಗ್ರೇಟ್ ಸನ್ ಈಸ್ ಅಂತ. ಅದು ವಿಶೇಷ. ಆ ಮಟ್ಟಕ್ಕೆ ಕೇಳ್ಬೇಕಾದ್ರೆ ಅವ್ರನ್ನ ಎಂತ ತೀವ್ರತೆ ಇತ್ತು ಅದನ್ನ ನಾವಿಲ್ಲಿ ಗಮನಿಸ್ಬೇಕು. ಮತ್ತೆ ಇವರು ಉತ್ತರ ಭಾರತಕ್ಕೆಲ್ಲ ಹೋಗ್ತಾರೆ. ಉತ್ತರ ಭಾರತಕ್ಕೆಲ್ಲ ಹೋದಾಗ ಅಲ್ಲಿ ಯಾರೋ ಒಬ್ರು ಹೇಳ್ತಾರೆ, ಅಲ್ಲೂ ತುಂಬಾ ಜನ ಮೇಷಗಳ ಹತ್ರ ಹೋದಾಗ ಒಬ್ರು ಹೇಳ್ತಾರೆ, ಜಲಂಧರಲ್ಲಿ ಒಬ್ಬ ಗುರುಗಳ ಹತ್ರ ಹೋದಾಗ, ಅಲ್ಲೇ ನೀನ್ ಕರ್ನಾಟಕದಿಂದ ಗದಗ್ ಕಡೆಯಿಂದ ಅಂತೀಯ, ಅಲ್ಲೇ ಕುಂದಗೋಳದಲ್ಲಿ ನಮ್ಮನ್ನೆಲ್ಲರನ್ನು ಮೀರಿಸ್ತಕ್ಕಂತಹ ಗಾಯಕರಿದ್ದಾರೆ, ಸವಾಯ್ ಗಂಧರ್ವ ಅಂತ, ನೀನು ಅವ್ರ ಹತ್ರ ಹೋಗಿ ಇಲ್ಲಾಕ್ ಬಂದೆ ಅಂತ ಅವ್ರು ಕಳಿಸ್ತಾರೆ. ಅಷ್ಟರಲ್ಲಿ ಇವ್ರ ಅಪ್ಪ ಆಗ್ಲೇ ಗೊತ್ತಾಗುತ್ತೆ ಇವನು ಅಲ್ಲಿದ್ದಾನೆ ಅಂತ. ಅವ್ರು ಹುಡ್ಕೊಂಡು ಹೋಗಿ ಇವ್ನು ಕರ್ಕೊಂಡ್ಬರ್ತಾರೆ, ಇವ್ರನ್ನ, ಭೀಮಸೇನ್ ಜೋಶಿ ಅವ್ರನ್ನ. ಹಾಗೆ ಮನೆಯೆಲ್ಲ ಬಿಟ್ಟು ಹೊರಟೋಗ್ಬಿಡ್ತಾರೆ, ಅಷ್ಟು ತೀವ್ರತೆ. ಅವರೂ ಏನು ಮಹಾನ್ ವ್ಯಕ್ತಿ, ಸವಾಯ್ ಗಂಧರ್ವರು. ಅವರೂ ಬಹಳ ದೊಡ್ಡ ವಿದ್ವಾಂಸರು. ಅವರಲ್ಲೂ ಇದೇ ರೀತಿಯಾದಂಥ ತೀವ್ರತೆ ಇತ್ತು. ಹಾಗಾಗಿ ಆ ಗುರು ಶಿಷ್ಯ ಸಂಬಂಧ ಅದ್ಭುತವಾಗಿ ಬೆಳೆದು ನಾವು ಅಂಥ ಪ್ರತಿಭೆಯನ್ನ ಕಂಡ್ವಿ. ಇದು ಸುಮ್ಮನೆ ಹೇಳಿದೆ ಕಣೆ ಅರ್ಜುನ. ಅರ್ಜುನ ಅಂದ, ಗುರುಗಳೇ ನೀವು ಸುಮ್ಮನೆ ಹೇಳಿಲ್ಲ, ನನಗೆ ಗೊತ್ತಾಯ್ತು, ಸಂದೇಶ ತಲುಪ್ತು. ಖಂಡಿತ ತೀವ್ರತೆಯನ್ನ ಬೆಳೆಸ್ಕೋಬೇಕು ನಾವು. ಸುಮ್ಮನೆ ಸಬೂಬ್ ಕೊಡ್ತಾ ಹೋದ್ರೆ ಅದಕ್ಕೇನು ಕೊನೆ ಅನ್ನೋದು ಇರೋದೇ ಇಲ್ಲ. ಏನೋ ಸಬೂಬ್ ಸಿಗ್ತಾನೆ ಇರುತ್ತೆ, ಯಾರಿಗೆ ಸಿಗಲ್ಲ, ಎಲ್ರಿಗೂ ಸಿಗುತ್ತೆ ಅಲ್ವೇನಮ್ಮ. ದಿನಗಳು ಉರುಳುತ್ತೆ, ವಾರಗಳು ಉರುಳುತ್ತೆ, ತಿಂಗಳುಗಳು ಉರುಳುತ್ತೆ, ವರ್ಷಗಳು ಉರುಳುತ್ತೆ. ಖಂಡಿತ ಅರ್ಜುನ ಅಂದ, ಗೊತ್ತಾಯ್ತು ಗುರುಗಳೇ, ಮುಂದುವರಿಸಿ ಅಂದ. ಆ ಗುರುಗಳಂದ್ರು, ಆಯ್ತಪ್ಪ, ಆಸನದ ಬಗ್ಗೆ ಎಲ್ಲ ಸ್ವಲ್ಪ ಸರಿಯಾಗಿ ತಿಳ್ಕೊ. ಆಸನದ ಮೂಲ ಉದ್ದೇಶ ಏನು, ಆಸನ ಅಂದ್ರೆ ಏನು, ಇದ್ರ ಮೂಲ ಉದ್ದೇಶ ಏನು, ಅದನ್ನು ಮಾಡುವ ಕಲೆ ಮತ್ತು ವಿಜ್ಞಾನ ಏನು, ಕಳೆದ ಬಾರಿ ಅದೆಲ್ಲವನ್ನ ಹೇಳಿದ್ವಿ. ಯಮ ನಿಯಮ ಆಸನ ಅಷ್ಟಾಂಗ ಯೋಗದಲ್ಲಿ. ಮುಂದೆ ಬರತಕ್ಕಂಥದ್ದು ಪ್ರಾಣಾಯಾಮ. ಅದಕ್ಕೆ ಅರ್ಜುನ 49ನೇ ಸೂತ್ರವನ್ನು ಗಮನಿಸು. ಇದೇನಪ್ಪ ಹೇಳುತ್ತೆ ಅಂತೇಳಿ, ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸಯೋರ್ ಗತಿರ್ವಿಚ್ಛೇದ ಪ್ರಾಣಾಯಾಮ. ತಸ್ಮಿನ್ ಸತಿ ಅಂದ್ರೆ ಇದಾದ್ಮೇಲೆ, ಯಾವುದಾದ್ಮೇಲೆ, ಆಸನಗಳಲ್ಲಿ ಪರಿಣಿತಿ ಪಡೆದ ಮೇಲೆ ಅಂತ. ಹಾಗನ್ಬಿಟ್ಟು ಆಸನ ಮಾಡೋ ತನಕ ಇದಕ್ಕೆ ತಲೆನೇ ಹಾಕ್ಬಾರ್ದು ಅಂತ ಅರ್ಥ ಅಲ್ಲ. ಅಲ್ಲಿ ಆ ಒಂದು ಹಂತಗಳು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಆಸನದಲ್ಲಿ ಸ್ಥಿರ ಸುಖ ಅಂತಕ್ಕಂಥದ್ದು ನಮಗೆ ಇಲ್ಲ ಅಂತ ಹೇಳಿದ್ರೆ, ನಾವು ಕೂತ್ಕೊಂಡು ಮುಂದಿನ ಸೂಕ್ಷ್ಮವಾದಂತಹ ಉಸಿರಾಟವನ್ನ, ಶ್ವಾಸ ಪ್ರಶ್ವಾಸಗಳನ್ನು ಗಮನಿಸೋದು ಕಷ್ಟ ಆಗ್ಬಿಡುತ್ತೆ. ದೃಢವಾಗಿ ಕೂತ್ಕೊಳ್ಳೋಕ್ಕಾಗಲ್ಲ, ಸ್ಥಿರವಾಗಿ ಕೂತ್ಕೊಳ್ಳೋಕ್ಕಾಗಲ್ಲ. ಆಸನದಲ್ಲಿ ಪರಿಣಿತಿ ಅಂತ ಹೇಳಿದ್ರೇನು, ಅದ್ರ ಎಫೆಕ್ಟ್ ಏನ್ ಹೇಳಿದ್ರು, ತಥೋ ದ್ವಂದ್ವ ಅನಭಿಘಾತಃ. ದ್ವಂದ್ವಗಳು ಇರಬಾರ್ದು. ದ್ವಂದ್ವಗಳು ಇದ್ರೆ ಏನಾಗ್ಬಿಡುತ್ತೆ,
ಮನಸ್ಸು ರೆಸ್ಟ್ಲೆಸ್ ಆಗುತ್ತೆ, ರಜಸಿಕ್ ಆಗ್ಬಿಡುತ್ತೆ, ಇಲ್ಲ ತಾಮಸಿಕ್ ಆಗ್ಬಿಡುತ್ತೆ. ಅವಾಗ ಏನ್ ಮಾಡಿದ್ಯಾ, 2 ನಿಮಿಷ ಕೂತ್ಕೋ ಅಂತ ಹೇಳಿ ನಿದ್ದೆ ಬಂದ್ಬಿಡುತ್ತೆ. ಯಾವುದೋ ಒಂದು ಕೀಲು ನೋವ್ತಾ ಇದ್ರೆ ಅದು ಹೀಗೀಗ ಅನ್ಕೊಳ್ಳೋದ್ರಲ್ಲೇ ನಿನಗೆ ಸರಿ ಹೋಗ್ಬಿಡುತ್ತೆ. ಇನ್ನು ಉಸಿರಾಟ ಗಮನಿಸೋ ಕೆಲಸ ಸಾಧ್ಯ ಆಗುತ್ತೆ, ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಏನ್ ಹೇಳಿದ್ರು, ತಸ್ಮಿನ್ ಸತಿ. ಇಲ್ಲಿ ಸ್ವಲ್ಪ ಮಟ್ಟಿಗಾದರೂ ಪರಿಣಿತಿಯನ್ನ ಪಡೆದ ಮೇಲೆ ಶ್ವಾಸ ಪ್ರಶ್ವಾಸ. ಶ್ವಾಸ ಅಂತ ಹೇಳಿದ್ರೆ ಒಳ ಹೋಗುವ ಉಸಿರು ಪೂರಕ, ಪ್ರಶ್ವಾಸ ಅಂತ ಹೇಳಿದ್ರೆ ಎಕ್ಸಲೇಷನ್, ಔಟ್ ಗೋಯಿಂಗ್ ಬ್ರೆತ್. ಗತಿ ವಿಚ್ಛೇದ, ಅವುಗಳ ಚಲನೆಯನ್ನ ನೀನು ನಿಯಂತ್ರಿಸೋದು. ಅದು ಸುಮ್ಮನೆ ನಡ್ಕೋತಾ ಹೋಗ್ತಾ ಇರುತ್ತೆ. ನಾವೇನ್ ಮಾಡದೇ ಇದ್ರು ನ್ಯಾಚುರಲ್ ಬ್ರೀದಿಂಗ್ ಇದ್ದೇ ಇರುತ್ತೆ. ಅದಕ್ಕೇನು ಯಾವುದೇ ಒಂದು ನಮ್ಮಿಂದ ವಿಶೇಷವಾದಂಥ ಪ್ರಯತ್ನ ಬೇಕಾಗಲ್ಲ. ಕಾರಣ ಇದು ಒಂದು ಅನೈಚ್ಛಿಕ ಕ್ರಿಯೆ, ತನ್ನಷ್ಟಕ್ಕೆ ತಾನು ನಡೀತಾ ಇರುತ್ತೆ. ವಿಚ್ಛೇದ ಅಂದ್ರೆ ಅದನ್ನ ಯು ಹ್ಯಾವ್ ಟು ಇಂಟರಪ್ಟ್, ಯು ಹ್ಯಾವ್ ಟು ಬ್ರೇಕ್, ಯು ಹ್ಯಾವ್ ಟು ರೆಗ್ಯುಲೇಟ್. ಇದು ಮಾಡಬೇಕಾದ್ರೆ ಆಗ ಕಾನ್ಶಿಯಸ್ ಎಫರ್ಟ್ ಬೇಕು, ಇಲ್ಲೇ ಇದ್ರಾಗಲ್ಲ. ಇದು ತನ್ನಷ್ಟಕ್ಕೆ ತಾನು ನಡೀತಾ ಇರುತ್ತೆ. ಅದಕ್ಕೆ ಸ್ಥೂಲವಾಗಿ ಪ್ರಾಣಾಯಾಮ ಅಂತ ಕರೆದು. ಆದ್ರೆ ಅದನ್ನ ನಾವು ಸುಮ್ಮನೆ ಉಸಿರಾಟ ಅನ್ಕೊಂಡ್ರೆ ಆಗಲ್ಲ. ಪ್ರಾಣ ಅಂದ್ರೆ ಕೇವಲ ಉಸಿರು ಅಂತ ಅಲ್ಲ, ಲೈಫ್ ಫೋರ್ಸ್, ವೈಟಲ್ ಎನರ್ಜಿ ಎಲ್ಲ ಕಡೆ ಇರ್ತಕ್ಕಂಥದ್ದು. ಅದು ಆಯಾಮ ಅಂತ ಹೇಳಿದ್ರೆ ಅದನ್ನ ರೆಗ್ಯುಲೇಷನ್, ಕಂಟ್ರೋಲ್, ಎಕ್ಸ್ಪ್ಯಾನ್ಷನ್ ಇತ್ಯಾದಿ. ಹಾಗಾಗಿ ಪ್ರಾಣಾಯಾಮ ಅಂತ ಹೇಳಿದ್ರೆ ಮಾಸ್ಟರಿ ಓವರ್ ದಿಸ್ ಲೈಫ್ ಎನರ್ಜಿ. ನಮ್ಮ ದೇಹದಲ್ಲಿ ಒಂದು ಪ್ರಾಣಶಕ್ತಿ ಅಂತಕ್ಕಂಥದ್ದಿದೆ. ಎಲ್ಲ ಅವಯವಗಳು ಕೆಲಸ ಮಾಡಬೇಕಾದ್ರೆ ಈ ಪ್ರಾಣಶಕ್ತಿ ಬೇಕೇ ಬೇಕು. ಅದನ್ನೆಲ್ಲ ನಾವು ಮಾಸ್ಟರಿ ಮಾಡ್ಕೋಬೇಕು. ಕೇವಲ ಬರೀ ಉಸಿರಾಟದ ಮೇಲೆ ಮಾಸ್ಟರಿ ಅಂದ್ರೆ ಅಲ್ಲ, ಎಂಟೈರ್ ಲೈಫ್ ಎನರ್ಜಿ ಅದರ ಮೇಲೆ ಪ್ರಭುತ್ವವನ್ನ ಪಡ್ಕೊಳ್ಳೋದು ಪ್ರಾಣಾಯಾಮ. ಆದರೆ ನಮಗೆ ಈ ಪ್ರಾಣದ ಪ್ರಕಟಿತ ರೂಪ ಬಹಳ ಸುಲಭವಾಗಿರೋದು ಯಾವುದು? ಉಸಿರು. ಹಾಗಾಗಿ ಪ್ರಾಣಾಯಾಮ ಅಂದ್ರೆ ಉಸಿರಾಟದ ನಿಯಂತ್ರಣ ಅಂತ ಒಂದು ರೀತಿ ಬಂದ್ಬಿಟ್ಟಿದೆ. ಆದ್ರೆ ಅದಕ್ಕೆ ಮೀರಿರ್ತಕ್ಕಂಥದ್ದು ಇದು. ಇಟ್ ಈಸ್ ನಾಟ್ ಜಸ್ಟ್ ಬ್ರೆತ್, ಇಟ್ ಈಸ್ ಎನರ್ಜಿ. ಬ್ರೆತ್ ಈಸ್ ಎ ಸ್ಮಾಲ್ ಪಾರ್ಟ್ ಆಫ್ ಎನರ್ಜಿ. ಬರೀ ಉಸಿರಾಟ ಒಂದೇ ಅಲ್ಲ, ಬೇಕಾದಷ್ಟಿದೆ. ಅದೆಲ್ಲದರ ಮೇಲೆ ನಾವು, ಯಾಕೆಂದ್ರೆ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ಅಂಗಾಂಗಗಳು ಅವುಗಳು ತಮ್ಮ ಕಾರ್ಯವನ್ನ ಮಾಡಬೇಕಾದ್ರೆ ಅದಕ್ಕೆ ಎನರ್ಜಿ ಬೇಕು. ಅದೆಲ್ಲದರ ಮೇಲೆ ನಿಯಂತ್ರಣ ಸಾಧ್ಯ, ಅದಕ್ಕೆ ಪ್ರಾಣಾಯಾಮ. ಆದ್ರೆ ಅದು ಬಹಳ ಸೂಕ್ಷ್ಮ 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 ತರವಾಗಿರತಕ್ಕಂಥದ್ದು. ಪ್ರಕಟಿತ ರೂಪ ಉಸಿರು. ಮತ್ತೆ ಉಸಿರನ್ನ ಅದು ಇನ್ವಾಲೆಂಟ್ರಿ, ಅನೈಚ್ಛಿಕ ಕ್ರಿಯೆ ಆದ್ರೂ ಐಚ್ಛಿಕವಾಗಿ ಅದನ್ನು ನಿಯಂತ್ರಿಸೋದಕ್ಕೆ ಸಾಧ್ಯ. ಅದಕ್ಕೋಸ್ಕರ ಪ್ರಾಣಾಯಾಮ ಅಂತ ಹೇಳಿದ್ರೆ ಉಸಿರಾಟ ಅಂತ ಬಂತು. ಇದರಿಂದಾನೇ ಎಲ್ಲ ಆಗಲ್ಲ. ಕಾರ್ ಅಂದ್ರೆ ಬರೀ ಸ್ಟೇರಿಂಗ್ ವೀಲ್ ಇದ್ರೆ ಸಾಕ? ಓನ್ಲಿ ಸ್ಟೇರಿಂಗ್ ವೀಲ್? ಬೇರೆ ಎಲ್ಲ ಇರ್ಬೇಕು, ಇಂಜಿನ್ನು ಅದು ಇದು ಎಲ್ಲ ಇರ್ಬೇಕು. ಸೊ ದಿಸ್ ಬ್ರೀತಿಂಗ್ ಇಸ್ ಲೈಕ್ ಸ್ಟೀರಿಂಗ್ ವೀಲ್, ಕಂಟ್ರೋಲ್, ಬಟ್ ಇಟ್ ಹ್ಯಾಸ್ ಲಾಟ್ ಆಫ್ ಅದರ್ ಇಂಪ್ಲಿಕೇಶನ್ಸ್. ಅದನ್ನ ನಾವು ನೋಡಬೇಕು. ಮತ್ತೆ ಈ ಒಂದು ಹಂತಗಳು, ಇದನ್ನು ನಾವು ಗಮನಿಸ್ತಾ ಇರಬೇಕು. ಗಮನಿಸದೇ ಇದ್ರೆ ಬಹಳ ಕಷ್ಟ. ಯಾವ ಹಂತಗಳು? ಎಲ್ಲಿಂದ ಪ್ರಾರಂಭ ಆಯಿತು? ಯಮ,
ನಿಯಮ ಬಹಳ ಮುಖ್ಯ. ಯಮ ನಿಯಮ ಇಲ್ಲದೆ ನಮಗೆ ಎಲ್ಲೋ ಆಸನದಲ್ಲಿ ಕೂತ್ಕೊಂಡ್ಬಿಡ್ತೀನಿ, ಚೆನ್ನಾಗಿ ಬಗ್ತೀನಿ ಅಂದ ಮಾತ್ರಕ್ಕೆ ಸ್ಥಿರಸುಖಂ ಆಸನಂ ಆಗಲ್ಲ. ಇದೆಲ್ಲ ನೋಡ್ಕೊಂಡ್ಬಿಡ್ಬೇಕು. ಆಗ ನೋಡಿ ಪ್ರಾಣಾಯಾಮನುವೇ ಸುಲಭ ಸಾಧ್ಯ ಆಗುತ್ತೆ. ಆ ಕಾರಣದಿಂದಾಗಿ ನಮ್ಮಂತ ಸಾಧಕರಿಗೆ ಅಥವಾ ಈ ಹಾದಿಯಲ್ಲಿ ಇರುವವರಿಗೆ, ಸಾಧನೆ ಮಾಡಬೇಕು ಅಂತಕ್ಕಂಥ ಅವ್ರಿಗೆ ಈ ಒಂದು ಕ್ರಮ, ಸೋಪಾನ ಕ್ರಮ ಬಹಳ ಮುಖ್ಯ. ಅದಕ್ಕೇನೆ ಯಮ ನಿಯಮಗಳ ಅಧ್ಯಯನ, ಮನನ, ನಿಧಿಧ್ಯಾಸನವನ್ನ ನಿರಂತರವಾಗಿ ಮಾಡ್ತಾ ಇರಬೇಕು. ಸುಮ್ಮನೆ ನಾವು ಚೆನ್ನಾಗಿ ಬಾಗುತ್ತೀವಿ ಅಂದ ಮಾತ್ರಕ್ಕೆ ನಾವು ಅದನ್ನ ಆಸನದಲ್ಲಿ ಪ್ರಾವೀಣ್ಯತೆ ಅಂತ ಕರೀಲಿಕ್ಕೆ ಆಗಲ್ಲ. ಅಟ್ ಬೆಸ್ಟ್ ಇಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಬಾಡಿ ಕಂಟಾರ್ಷನಿಸಮ್. ಅದೊಂದು ಪದ ಬಳಸ್ತಾರೆ, ಬಾಡಿ ಕಂಟಾರ್ಷನಿಸ್ಟ್ ಅಂತ. ಅಂದ್ರೆ ದೇಹವನ್ನ ಹೆಂಗ್ ಬೇಕಾದ್ರೂ ತಿರುಗಿಸಬಲ್ಲಂತ ಅವರು ಅಂತ. ಅದರಿಂದ ಪ್ರಯೋಜನ ಏನಿದೆಯೋ ಅದಿರುತ್ತೆ, ಬಗ್ಗೆ ನಾವೇನು ಹೆಚ್ಚಿಗೆ ಹೇಳಕ್ಕಾಗ. ಆದ್ರೆ ನಾವು ಇನ್ನು ಉನ್ನತ ಮಟ್ಟವನ್ನ ಗಮನಿಸ್ಬೇಕು, ಅದನ್ನ ತಿಳ್ಕೊಳಪ್ಪ, ಅದು ಬಹಳ ಮುಖ್ಯ. ಮತ್ತೆ ಈ ಒಂದು ಹಂತಗಳಲ್ಲಿ ನಾವು ಕೇವಲ ಸುಮ್ಮನೆ ಯಮನಿಯಮ ಏನೋ ಓದ್ದೆ, ಸರಿ ಆಸನ ಏನೋ ಒಂದಷ್ಟು ಮಾಡಿದೆ, ಆ ರೀತಿ ಆಗಲ್ಲಪ್ಪ. ಇದೆಲ್ಲ ದೀರ್ಘಾವಧಿ ತಗೊಳುತ್ತೆ. ಏನು ಏಕಾಏಕಿ 1 ಗಂಟೆ ಕಾಲ ಸ್ಥಿರವಾಗಿ ದೃಢವಾಗಿ ಕೂತ್ಕೋತೀನಿ ಅಂದ್ರೆ ಆಗಲ್ಲ ಅಲ್ವೇ? ಅರ್ಜುನ ಆಗ್ಲೇ ಹಿಂಗಂದ, ಹೌದು ಗುರುಗಳೇ ಅಂತ. ಅಂದ್ರೆ ಆ ತರ ಸುಲಭವಾಗಿ ಒಂದ್ ರೀತಿನಲ್ಲಿ ಕೂತ್ಕೊಳ್ಳೋಕ್ಕೂ ಅಭ್ಯಾಸ ಬೇಕು. ಅದೇನು ಸುಲಭವಾದ ಸಾಧನೆ ಅಲ್ಲ. ಮೊದಲನೇದಾಗಿ ಯಾರು 1 ಗಂಟೆ ಕಾಲ ಯಾರು ಕೂತ್ಕೊಳ್ತಾರೆ? ಕೂತ್ಕೊಳ್ಳೋದೇ ಒಂದು ಕಷ್ಟ. ಅದು ಸಾಧನೆ ಮಾಡ್ಬೇಕಣೆಯ. ಅದಕ್ಕೆ ಟು ಸ್ಲೋಲಿ ಪ್ರಾಕ್ಟೀಸ್. ಅಂದ್ರೆ ಅಭ್ಯಾಸ ಅಂದ್ರೆ ಮತ್ತೆ ಜ್ಞಾಪಿಸ್ಕೋಬೇಕು. ಸತ್ ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢಭೂಮಿ. ಬಹಳ ನಿಧಾನ ಮಾಡಿ 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 ಉತ್ಸಾಹಯುಕ್ತವಾದಂತಹ ಮನಸ್ಸಿನೊಂದಿಗೆ ಮಾಡ್ತಾನೆ ಇರ್ಬೇಕು ನೀನು. ದೆನ್ ಯು ಹ್ಯಾವ್ ಟು ಪ್ರೋಗ್ರೆಸ್ ಗ್ರ್ಯಾಜುಯಲಿ. ಆಗಷ್ಟೇ ನೋಡಪ್ಪ ಇದು ಸಾಧ್ಯ. ಯಾವ್ದು ಸಾಧ್ಯ ಆಗುತ್ತೆ? ಈಗ ಆಸನ ಆದ್ಮೇಲೆ ಪ್ರಾಣಾಯಾಮ. ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸಯೋರ್ ಗತಿರ್ವಿಚ್ಛೇದನ ಪ್ರಾಣಾಯಾಮ. ಗುರುಗಳೇ, ಗತಿರ್ವಿಚ್ಛೇದನ ಅಂದ್ರೆ ಏನು? ಪ್ರಾಣಾಯಾಮ ಅಂದ್ರೆ ಉಸಿರು ಗತಿ ಅಂತ ಹೇಳಿದ್ರೆ ಏನೋ ಒಂದು ಪೇಸ್ ನಡೀತಾ ಇರುತ್ತೆ, ನ್ಯಾಚುರಲ್ ಬ್ರೀತಿಂಗ್, ಸ್ವಾಭಾವಿಕವಾದಂತ ಉಸಿರಾಟ. ಉಸಿರು ತಾನೇ ಒಳಗಡೆ ಹೋಗುತ್ತೆ, ತನ್ನಷ್ಟಕ್ಕೆ ತಾನು ಹೊರಗೆ ಬರುತ್ತೆ. ಇದು ವಿಚ್ಛೇದನ, ಕಂಟ್ರೋಲ್, ರೆಗ್ಯುಲೇಷನ್ ಅಂದ್ರೆ ಏನು? ಅದಕ್ಕೆ ಗುರುಗಳಂದ್ರು, ನಪ್ಪ ಮುಂದಿನ ಸೂತ್ರವನ್ನ ಗಮನಿಸು. ಬಾಹ್ಯಾಭ್ಯಾಂತರ ಸ್ತಂಭ ವೃತ್ತಿ ದೇಶಕಾಲ ಸಂಖ್ಯಾಭಿ ಪರಿದೃಷ್ಟೋ ದೀರ್ಘ ಸೂಕ್ಷ್ಮ. ಬಾಹ್ಯ ಅಭ್ಯಂತರ ಸ್ತಂಭ ವೃತ್ತಿ ದೇಶಕಾಲ ಸಂಖ್ಯಾಭಿ ಪರಿದೃಷ್ಟೋ ದೀರ್ಘ ಸೂಕ್ಷ್ಮ. ಗುರುಗಳು ಹೇಳಿದ್ರು, ಅರ್ಜುನ ಇದು ನೀನ್ ತಿಳ್ಕೊ, ಗಾಬರಿ ಆಗ್ಬೇಡ, ಪದಗಳನ್ನ ಬಿಡಿಸಿ ನೋಡೋಣ. ಸೂತ್ರ ಉದ್ದವಾಗಿದ್ರು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಕೇಳಿಸ್ಕೊ. ಬಾಹ್ಯಾಭ್ಯಂತರ ಸ್ತಂಭ ವೃತ್ತಿ, ಇದು ತಿಳ್ಕೋಬೇಕು. ಬಾಹ್ಯ ಅಂದ್ರೆ ಗೊತ್ತು, ಹೊರಗಣ, ಔಟ್ವರ್ಡ್. ಅಭ್ಯಂತರ ಒಳಗಣ, ಇನ್ವರ್ಡ್, ಇಂಟರ್ನಲ್. ಸ್ತಂಭ ಹಾಲ್ಟ್, ನಿಲುಗಡೆ, ನಿಲುಗಿಡುವಿಕೆ. ವೃತ್ತಿ ಅಂದ್ರೆ ಇದೊಂದು ಫಂಕ್ಷನ್, ಇದೊಂದು ಕ್ರಿಯೆ. ಇದೇನನ್ನ ಸೂಚಿಸುತ್ತೆ? ಉಸಿರು ಒಳಗಡೆ ಹೋಗೋದು, ಹೊರಗಡೆ ಬರೋದು, ಉಸಿರನ್ನ ಹಿಡಿದಿಡೋದು ಅಷ್ಟೇ. ಬಾಹ್ಯ ಹೊರಗಡೆ ಹೋಗೋದು, ಉಸಿರು ಹೊರಗಡೆ ಹೋಗುತ್ತಲ್ಲ, ಆ ಕ್ರಿಯೆ.
ಒಳಗಡೆ ಹೋಗುತ್ತಲ್ಲ ಅಭ್ಯಂತರ, ಸ್ತಂಭ, ಅದನ್ನ ನಾವು ನಿಲ್ಲಿಸ್ಬೋದು. ಬಾಹ್ಯಾಭ್ಯಂತರ ವೃತ್ತಿ ಅಂದ್ರೆ ಇಷ್ಟೇ. ಇದು 3 ಇದೆಯಪ್ಪ: ಇನ್ಹಲೇಷನ್, ಎಕ್ಸಲೇಷನ್, ರಿಟೆನ್ಷನ್. 3. ಈ ರಿಟೆನ್ಷನ್ ಆರ್ ಪಾಸ್. ರಿಟೆನ್ಷನ್ ಅಲ್ಲಿ ಹೇಗೆ? ಅದರಲ್ಲೂ 2 ವಿಧ. ಒಂದು, ಆಫ್ಟರ್ ಯು ಇನ್ಹೇಲ್ ಯು ಕ್ಯಾನ್ ಹೋಲ್ಡ್ ದಿ ಬ್ರೆತ್, ರಿಟೆನ್ಷನ್. ಆರ್ ಆಫ್ಟರ್ ಯು ಎಕ್ಸೇಲ್ ಯು ಕ್ಯಾನ್ ಹೋಲ್ಡ್ ದಿ ಬ್ರೆತ್, ರಿಟೆನ್ಷನ್. ಇಂಟರ್ನಲ್ ರಿಟೆನ್ಷನ್, ಎಕ್ಸ್ಟರ್ನಲ್ ರಿಟೆನ್ಷನ್. 2 ಪಾಸಿಬಿಲಿಟೀಸ್ ಇಷ್ಟೇ ಇರೋದು. ಅದು ರಿಟೆನ್ಷನ್ ಆಗ್ಬೋದು, ಕೆಲವು ಸರ್ತಿ ಪಾಸ್. ಪಾಸ್ ಅಂದ್ರೆ ನಿಲುಗಡೆ, ಯಾವ್ದಾರ ಆಗ್ಬೋದು. ಮೊದಲನೇದು ಅವ್ರು ಹೇಳೋದು ರಿಟೆನ್ಷನ್, ಆಮೇಲೆ ಪಾಸ್, ಆಮೇಲೆ ಬರ್ತಾರೆ, ಅದನ್ನ ಆಮೇಲೆ ನೋಡ. ಪರಿದೃಷ್ಟ. ಪರಿದೃಷ್ಟ ಅಂದ್ರೆ ರೆಗ್ಯುಲೇಟ್. ರೆಗ್ಯುಲೇಟ್ ಅಂದ್ರೆ ಇದನ್ನ ಮನಃಪೂರ್ವಕವಾಗಿ ನಿಯಂತ್ರಿಸೋದು. ಯಾವುದನ್ನ? ಬಾಹ್ಯಾಭ್ಯಂತರ ಸ್ತಂಭ ವೃತ್ತಿ. ಇದನ್ನೇನು ನಿಯಂತ್ರಿಸಬೇಕು. ಪರಿದೃಷ್ಟ. ಹೇಗೆ? ಹೇಗೆ ನಿಯಂತ್ರಣ? ದೇಶಕಾಲ ಸಂಖ್ಯಾಭಿಹಿ. ಇದು ಏನ್ ನಿಯಂತ್ರಿಸ್ಬಿಡೋದು ಅಂದ್ರೆ ಏನು? ಪತಂಜಲಿ ಹೇಳ್ತಾರೆ, ದೇಶ. ದೇಶ ಅಂತ ಹೇಳಿದ್ರೆ ಅದರಲ್ಲಿ 2. ಒಂದು ದಿ ಪ್ಲೇಸ್ ಆರ್ ರೀಜನ್. ರೀಜನ್ ಅಂತ ಹೇಳಿದ್ರೆ ಎಲ್ಲ ನಮ್ಮ ದೇಹದಲ್ಲೇ. ನಾವು ಒಂದೊಂದ್ಸರ್ತಿ ಏನ್ ಹೇಳ್ತೀವಿ, ಉಸಿರಾಡಬೇಕಾದ್ರೆ ಉದರ ಭಾಗವನ್ನು ಗಮನಿಸಿ, ಇಲ್ಲ ಎದೆಯ ಭಾಗವನ್ನು ಗಮನಿಸಿ ಹೇಳ್ತೀವಿ. ಮತ್ತೆ ಪ್ರಪೋರ್ಷನ್ ಆಫ್ ದಿ ಬ್ರೆತ್. ಪ್ರಪೋರ್ಷನ್ ಆಫ್ ದಿ ಬ್ರೆತ್ ಅಂದ್ರೆ 1:2 ಅಂತ ಹೇಳ್ತೀವಿ. 1:2 ಅಂತ ಹೇಳ್ತೀವಿ. ಉಸಿರು ತಗೊಳ್ಳೋದು 1 ಆದ್ರೆ ಉಸಿರು ಬಿಡೋದು ಅದರ ದುಪ್ಪಟ್ಟು 2 ಆಗ್ಬೇಕು ಅಂತಲೋ ಏನೋ ಒಂದು ಹೇಳ್ತೀವಿ. ಅಥವಾ 1:1:2 ಅಂತ ಹೇಳಿದ್ರೆ ಒಂದು ಪೋರ್ಷನ್, ಒಂದು ಪ್ರಪೋರ್ಷನ್, ಒಂದು ಅನುಪಾತ ಉಸಿರನ್ನು ತೆಗೆದುಕೊಂಡ್ರೆ ಅಷ್ಟೇ ಅವಧಿ ಉಸಿರನ್ನ ಹಿಡಿದಿಟ್ಕೋ, ಅದಕ್ಕೆ 2 ಪಟ್ಟು ಅವಧಿ ಉಸಿರನ್ನ ಹೊರಕ್ಕೆ ಬಿಡು ಇತ್ಯಾದಿ. ಇದೆಲ್ಲ ದೇಶ ಅಂದ್ರೆ ಹೀಗೆ. ಕಾಲ. ಕಾಲ ಅಂತ ಹೇಳಿದ್ರೆ ಡ್ಯುರೇಷನ್. ಸ್ವಾಮಿ ಇಂಥ ದೇಶದ ಕಡೆ ಗಮನ ಕೊಡಬೇಕು ಅಂತ. ದೇಶ ಅಂತ ಹೇಳಿದ್ರೆ ಇಂಥ ರೀಜನ್ಗೆ ಗಮನ ಕೊಡಬೇಕು ಅಂತ ಹೇಳಿದ್ರೆ ಎಷ್ಟು ಪ್ರಪೋರ್ಷನ್ ಅಂತ ಹೇಳಿದ್ರೆ ಎಷ್ಟು ಕಾಲ. ಹೌ ಲಾಂಗ್ ಟು ಇನ್ಹೇಲ್? ಅದಕ್ಕೆ ಏನು ಹೇಳ್ತೀವಿ, 4 seconds ಯು ಹ್ಯಾವ್ ಟು ಇನ್ಹೇಲ್, 6 seconds ಯು ಹ್ಯಾವ್ ಟು ಎಕ್ಸೇಲ್. ಒಂದು ಉದಾಹರಣೆ. ಇದು ಕಾಲ. ಸಂಖ್ಯಾಭಿಹಿ. ಸಂಖ್ಯಾ ಅಂತ ಹೇಳಿದ್ರೆ ಕೌಂಟ್. ಈ ತರ ಎಷ್ಟು ಕೌಂಟು? 20 ಕೌಂಟಾ, 30 ಕೌಂಟಾ? ಅದು ಕೌಂಟ್. ಇಷ್ಟೂ ಪ್ಯಾರಾಮೀಟರ್ಸ್ ಫಾರ್ ಪ್ರಾಣಾಯಾಮ. ಪ್ರಾಣಾಯಾಮಕ್ಕೆ ಇಷ್ಟೆಲ್ಲ ಲಕ್ಷಣಗಳು ಅಂತ ಹೇಳಿದ್ರೆ ಇದರಲ್ಲೆಲ್ಲ ಬರುತ್ತೆ. ಇದನ್ನೆಲ್ಲ ಗಮನಿಸಿ ಮಾಡಬೇಕು, ನಿಯಂತ್ರಿಸ್ಬೇಕು. ಅದೇ ಪರಿದೃಷ್ಟ. ಯಾವುದನ್ನೆಲ್ಲ ಗಮನಿಸ್ಬೇಕು? ದೇಶ, ಕಾಲ, ಸಂಖ್ಯಾಭಿಹಿ. ಇದಿಷ್ಟು ಕ್ಯಾರೆಕ್ಟರ್, ಲಕ್ಷಣಗಳು. ಏನನ್ನು ನಿಯಂತ್ರಿಸಬೇಕು? ಬಾಹ್ಯಾಭ್ಯಂತರ ಸ್ತಂಭ ವೃತ್ತಿ. ಇದನ್ನ ಅಂದ್ರೆ ಉಸಿರನ್ನ ಒಳಗೆ ತೆಗೆದುಕೊಳ್ಳೋದು ಪೂರಕ, ರೇಚಕ ಉಸಿರು ಹೊರಗೆ ಬಿಡೋದು, ಉಸಿರನ್ನ ಹಿಡಿದಿಡೋದು. ಇದನ್ನ ಈ 3 ದೇಶಕಾಲ ಸಂಖ್ಯಾಭಿಹಿ ಇವುಗಳನ್ನ ಬಳಸ್ಕೊಂಡು ಉಸಿರಾಟ ಮಾಡೋದು. ಯಾವ ಉದ್ದೇಶದಿಂದ ಸ್ವಾಮಿ? ದೀರ್ಘ ಸೂಕ್ಷ್ಮ. ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಇವುಗಳನ್ನು ಆದಷ್ಟು ದೀರ್ಘ, ಲಾಂಗ್ ಮಾಡಬೇಕು. ಸೂಕ್ಷ್ಮ, ಸಟಲ್.
ಸೂಕ್ಷ್ಮ ಮಾಡ್ಬೇಕಿದು. ಕೇವಲ ಒಂದು ಉಸಿರಾಟದಷ್ಟೇ ಅಲ್ಲಪ್ಪ, ದೀರ್ಘ ಸೂಕ್ಷ್ಮ. ಅದನ್ನ ದೀರ್ಘವಾಗಿ ಸೂಕ್ಷ್ಮವಾಗಿ ಮಾಡೋದನ್ನ ಕಲಿಯಬೇಕು. ಇಲ್ಲಿ 3 ಆಕ್ಷನ್ಸ್ ಅಂದ್ರೆ ವೃತ್ತಿಗಳು ಏನೇನಿದೆ? ಇನಲೇಷನ್, ಎಕ್ಸಲೇಷನ್, ರಿಟೆನ್ಷನ್. ರಿಟೆನ್ಷನ್ ಅಲ್ಲಿ 2, ಅಂತರ ಕುಂಭಕ, ಬಾಹ್ಯ ಕುಂಭಕ. ಮತ್ತೆ ಇದು ರೆಗ್ಯುಲೇಟ್ ಮಾಡಬೇಕಾದ್ರೆ 3 ಲಕ್ಷಣಗಳು, 3 ಪ್ಯಾರಾಮೀಟರ್ಸ್. ಯಾವುದು? ದೇಶ, ಕಾಲ, ಸಂಖ್ಯೆ. ಇದಕ್ಕೆ 2 ಪರ್ಪಸ್ ಆರ್ ಔಟ್ಕಮ್. ಏನು? ದೀರ್ಘ ಸೂಕ್ಷ್ಮ. ಎಷ್ಟು? ದಿ ಟೆಕ್ನಿಕ್ ಆಫ್ ಡೂಯಿಂಗ್ ಪ್ರಾಣಾಯಾಮ. ಇದರಿಂದ ಏನಾಗುತ್ತೆ? ಈ ಪ್ರಾಣಾಯಾಮ ಮಾಡೋದ್ರಿಂದ ಏನಾಗುತ್ತೆ? ಇದ್ರ ಮೂಲ ಉದ್ದೇಶ ಏನು? ದೀರ್ಘ ಸೂಕ್ಷ್ಮ ಆಗ್ಬಿಟ್ರೆ ಏನಾಗ್ಬಿಡುತ್ತೆ? ಈಸ್ ಇಟ್ ಆಲ್ ಜಸ್ಟ್ ಈ ಒಂದು ಟೆಕ್ನಿಕ್ ಅಷ್ಟೇನಾ? ಉಸಿರಾಟಕ್ಕಷ್ಟೇ ಸಂಬಂಧಪಟ್ಟಿದ್ದ ಅಂತ ಒಂದು ಪ್ರಶ್ನೆ ನಾವು ಕೇಳ್ಕೋಬೇಕು. ಪ್ರಾಣ ಅಂತ ಹೇಳಿದ್ರು, ಅವರು ಶ್ವಾಸಯಾಮ ಅಂತ ಪತಂಜಲಿಗಳು ಹೇಳ್ಬಿಟ್ಟಿದ್ದಿದೆ. ನಮ್ದೇನು ಹೆಚ್ಚಿಗೆ ಯೋಚನೆ ಮಾಡುವ ಅವಶ್ಯಕತೆನೇ ಇರ್ತಾ ಇಲ್ಲ. ಶ್ವಾಸ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಅಲ್ವೇ? ಶ್ವಾಸಯಾಮ ಅಂದ್ರೆ ನಾವು ಏನು ಪ್ರಶ್ನೆ ಕೇಳ್ತಿಲ್ಲ. ಪ್ರಾಣಾಯಾಮ ಅಂತ ಹೇಳಿ ಪ್ರಾಣ ಅನ್ನೋ ಪದ ಸ್ಪಷ್ಟವಾಗಿ ಬಳಸಿದೆ. ಅಲ್ಲಿಗೆ ಪ್ರಾಣ ಏನು? ವಾಟ್ ಇಸ್ ದಿಸ್ ಪ್ರಾಣ? ಪ್ರಾಣಾಯಾಮ ಅಂದ್ರೆ ಏನು? ಮೊದಲು ತಿಳ್ಕೋಬೇಕು. ಪಂಚ ಪ್ರಾಣಗಳು ಕೇಳಿದ್ರ? 5 ಪ್ರಾಣಗಳಿದೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. 5 ಇದೆ. ದೇ ಹ್ಯಾವ್ ದೇರ್ ಓನ್ ಫಂಕ್ಷನ್ಸ್. ಅವುಗಳದೇ ಆದಂತ ಒಂದು ಕಾರ್ಯಕ್ಷೇತ್ರ ಇದೆ. ಅವುಗಳ ಮೇಲೆಲ್ಲ ಇದು ಪ್ರಭಾವ ಬೀರಬೇಕು. ಅವುಗಳ ಮೇಲೆಲ್ಲ ಪ್ರಭಾವ ಬೀರುತ್ತೆ ಅಂತ ಹೇಳಿದ್ರೆ ನಮ್ಮ ಇಡೀ ದೇಹ ಮತ್ತು ಮನಸ್ಸು. ಪಂಚಕೋಶಗಳು ನೋಡಿದ್ರೆ ಅನ್ನಮಯ ಕೋಶ, ಗ್ರಾಸ್ ಬಾಡಿ, ಆಮೇಲೆ ಸಿಗೋದು ಪ್ರಾಣಮಯ ಕೋಶ, ಆಮೇಲೆ ಸಿಗೋದು ಮನೋಮಯ ಕೋಶ. ಸೊ ಪ್ರಾಣಮಯ ಕೋಶ ಇದು ಇಟ್ ಇಸ್ ದ ಬ್ರಿಡ್ಜ್ ಬಿಟ್ವೀನ್ ಅನ್ನಮಯ ಅಂಡ್ ಮನೋಮಯ. ಮನಸ್ಸಿಗೆ ಬರ್ತಾ ಇದೆ ಇದು. ಅದಕ್ಕೆ ಇದರ ಎಫೆಕ್ಟ್ ಏನ್ ಹೇಳ್ತಾರೆ? ಈ ರೀತಿ ಉಸಿರಾಟವನ್ನ ಮಾಡೋದ್ರಿಂದ ಮತ್ತೆ ಬರ್ತೀವಿ ನಾವು. ಇದೇನು ವಿಲ್ ಟೇಕ್ ರೆಫರೆನ್ಸ್ ಆಫ್ ಭಗವದ್ಗೀತಾ, ದೆನ್ ಕಂಪೇರ್ ಅಂಡ್ ಸಿ. ಇದ್ರ ಎಫೆಕ್ಟ್ ಪತಂಜಲಿಗಳು ಏನ್ ಹೇಳ್ತಾರೆ? ಈ ರೀತಿ ಉಸಿರಾಟ ದೀರ್ಘ ಮತ್ತು ಸೂಕ್ಷ್ಮ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ತತಃ ಕ್ಷೀಯತೆ ಪ್ರಕಾಶಾವರಣಂ ಅಂತ ಹೇಳಿದ್ರೆ, ಪ್ರಕಾಶ ಅಂತ ಹೇಳಿದ್ರೆ ಒಳಗನ ಬೆಳಕು, ಇನ್ನರ್ ಲೈಟ್. ಆವರಣಂ ಅಂತ ಹೇಳಿದ್ರೆ ದಿ ವೇಲ್ ಅಂತ ಹೇಳಿದ್ರೆ ಒಂದು ಮುಸುಕು. ಕ್ಷೀಯತೆ ಅಂದ್ರೆ ಆ ಮುಸುಕು ಕರಗೋಗುತ್ತೆ. ಇದ್ರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಯು ವಿಲ್ ಬಿ ಏಬಲ್ ಟು ಸಿ ದಟ್ ಇನ್ನರ್ ಲೈಟ್. ಇನ್ನರ್ ಲೈಟ್ ಅಂತ ಹೇಳಿದ್ರೆ ಇನ್ನರ್ ಬ್ಲಿಸ್. ಇಷ್ಟಿಂದಾನೇ ಸಾಧ್ಯವಾಗುತ್ತಾ? ಆಸನದ ಎಫೆಕ್ಟ್ ಏನ್ ಹೇಳಿದ್ರು? ಪ್ರಯತ್ನ ಶೈಥಿಲ್ಯ ಅನಂತ ಸಮಾಪತ್ತಿಭ್ಯಾಂ. ಅಲ್ಲೂ ಇದಕ್ಕೆ ಹಿಂಟ್ ಕೊಟ್ರು. ಏನಕ್ಕೆ ಹಿಂಟ್ ಕೊಟ್ರು ಪತಂಜಲಿಗಳು? ಅನಂತ ಸಮಾಪತ್ತಿ ವಿಲ್ ಟಚ್ ದಿ ಇನ್ಫೈನೈಟ್ ಅಂತ. ಇಲ್ಲೇನು ಹೇಳ್ತಿದ್ದಾರೆ? ಪ್ರಾಣಾಯಾಮದ ಎಫೆಕ್ಟು
ತತಕ್ಷೀಯತೆ ಪ್ರಕಾಶಾವರಣಂ. ಇಲ್ಲೂ ಅದು ಇನ್ನರ್ ಲೈಟ್ ವಿಲ್ ಸಿ ಅಂತಾರೆ. ಇದ್ರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ನಾವು ಕೇವಲ ಸುಮ್ಮನೆ ಮೂಗಿಡ್ಕೊಂಡು ಇನ್ನೇಲ್ ಎಕ್ಸೇಲ್ ಮಾಡಿಬಿಟ್ರೆ ನಮಗೆ ಇನ್ನರ್ ಲೈಟ್ ಸಿಗುತ್ತೆ ಅಂತಲ್ಲ. ಎಲ್ಲ ಮೊದಲಿಂದ ಬರಬೇಕು. ಎಲ್ಲಿಂದ ಬರಬೇಕು? ಯಮ, ನಿಯಮ, ಆಸನ, ಪ್ರಾಣಾಯಾಮ ಮತ್ತು ಮುಂದೊಂದು ಎಲ್ಲ ಅಳವಡಿಸ್ಕೊತಾ ಬರಬೇಕು. ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಈ ಹಂತಗಳಲ್ಲಿ ಹೋಗ್ತಾ ಇದ್ದಾಗ ಮಾತ್ರ ಈ ಎಫೆಕ್ಟ್. ನಾವು ಕೇವಲ ಎಲ್ಲ ಒಂದ್ ಕಡೆ ಕೂತ್ಕೊಂಡು ದರ್ ಆರ್ ಎಷ್ಟು ತರ ಪ್ರಾಣಾಯಾಮಗಳಿದೆ ಅಂತ ಹೇಳಿದ್ರೆ ನೀವು ಲೆಕ್ಕ ಹಾಕಕ್ಕೆ ಆಗಲ್ಲ. ಯಾರಾದ್ರೂ ಅಕಸ್ಮಾತ್ ಯಾರೋ ಹೇಳ್ತಾರಲ್ಲ, ಉಪದೇಶ ಕೊಡ್ತಾ ಇರ್ತಾರಲ್ಲ, ಹಮಾರ ದೇಶ ಉಪದೇಶ, ಯಾರೋ ಸುಮ್ಮನೆ ಹೇಳ್ತಾರೆ, ಪ್ರಾಣಾಯಾಮ ಮಾಡ್ರಿ ಸಖತ್ತಾಗಿರುತ್ತೆ, ನಿಮ್ಗೆಲ್ಲ ಸರಿ ಹೋಗ್ಬಿಡುತ್ತೆ ಅಂತ. ಗೂಗಲಲ್ಲಿ ಹೋಗಿ ಪ್ರಾಣಾಯಾಮ ಅಂತೀರ, ಎಷ್ಟೊಂದು ಬರುತ್ತೆ ಅಂತ ಹೇಳಿದ್ರೆ ಉಸಿರು ನಿಂತೋಗುತ್ತೆ. ಅಷ್ಟೊಂದು ಬರುತ್ತೆ, ಅಷ್ಟೊಂದು ಬಂದ್ಬಿಡುತ್ತೆ. ಏನ್ ಮಾಡ್ಬೇಕು ತೋಚಲ್ಲ. ಅವ್ರ ಪತಂಜಲಿಗಳು ಏನ್ ಮಾಡಿದ್ರು, ಬಹಳ ವೈಜ್ಞಾನಿಕವಾಗಿ ನೋಡಪ್ಪ, ಉದ್ದೇಶ ಇದು. ಥೆರಪಿಟಿಕ್ ಎಫೆಕ್ಟ್ಸ್ ಏನೇನೇ ಇರ್ಬೋದು, ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇದು ಸರಿಯಾದ ವೇದಿಕೆ ಅಲ್ಲ. ಅದ್ರ ಮೂಲ ಉದ್ದೇಶ ಏನು? ಚಿತ್ತವೃತ್ತಿ ವಿರೋಧ. ಅದ್ರ ಎಫೆಕ್ಟ್ ಏನು? ತದಾದ್ರಷ್ಟು ಸ್ವರೂಪೇ ಅವಸ್ಥಾನಂ. ಅದ್ಯಾತಕ್ಕಾಗಬೇಕು? ಯು ಆರ್ ಸತ್ ಚಿತ್ತಾನಂದ ಸ್ವರೂಪ. ಅದೇ ಗೋಲ. ನಿನಗೆ ಆನಂದವನ್ನ ಕೊಡದೆ, ಆನಂದವೇ ಅನಂತ ಸಮಾಪತ್ತಿ, ಆನಂದವೇ ಪ್ರಕಾಶ, ಅದನ್ನು ತೋರಿಸೋದೇ ಪತಂಜಲಿಗಳ ಏಕೈಕ ಗುರಿ. ಆ ದೃಷ್ಟಿಯಿಂದ ನಾವು ಇದನ್ನ ಪರಿಶೀಲಿಸಬೇಕು. ತತಕ್ಷೀಯತೆ ಪ್ರಕಾಶಾವರಣಂ. ಇದು ನಮ್ಮನ್ನ ಮುಂದಿನ ಎಲ್ಲ ಹಂತಗಳಿಗೆ ದಾರಿ ಮಾಡ್ತಾ ಹೋಗುತ್ತೆ. ಅದನ್ನು ನಾವು ತಿಳ್ಕೋಬೇಕು. ಮತ್ತೆ ಇದು ದೀರ್ಘ ಸೂಕ್ಷ್ಮ ಉಸಿರಾಟ ಆಗೋದು ಅಷ್ಟು ಸುಲಭ ಅಲ್ಲ. ರಿಟೆನ್ಷನ್ ಆಫ್ ದಿ ಬ್ರೆತ್, ಯು ನೀಡ್ ಟ್ರಮೆಂಡಸ್ ಮಾಸ್ಟ್ರಿ. ಅದು ಹೆಂಗ್ ಬರುತ್ತೆ? ಅಭ್ಯಾಸ. ಇನ್ನೇನಿಲ್ಲ, ಅದಕ್ಕೆಲ್ಲ ನಾವು ಏಕಾಏಕಿ ಯಾರೋ ಹೇಳ್ತಾರೆ, ಕೆಲವು ಬ್ರೀತಿಂಗ್ ಟೆಕ್ನಿಕ್ಸ್ ಹಂಗೆ ಇದೆ, ಬಟ್ ಅದೆಲ್ಲ ದೇ ಕ್ಲೈಮ್ ಲಾಟ್ ಆಫ್ ಹೆಲ್ತ್ ಬೆನಿಫಿಟ್ಸ್ ಓನ್ಲಿ. ನಿಮ್ಗೆ ಗೊತ್ತಿರ್ಬೇಕು ಕೆಲವೆಲ್ಲ ಇಂಟರ್ನೆಟ್ ಅಲ್ಲಿ ಪಾಪ್ಯುಲರ್ ಬ್ರೀತಿಂಗ್ ಟೆಕ್ನಿಕ್ಸ್. ಉಸಿರು ಹಿಡಿದು ಬಿಡೋದು, 2 ನಿಮಿಷ ಹಿಡಿಯೋದು ಟೆಕ್ನಿಕ್. ನೋಡಿದ್ದೀರಾ ಅದು? ಸದ್ಯ ನೋಡಿಲ್ಲ, ಭಾರಿ ಸಂತೋಷ. ಅದು ನೋಡಿ ಅದನ್ನ ಮಾಡಕ್ಕೋಗಿ ಎಡವಟ್ಟು ಮಾಡ್ಕೊಂಡವ್ರು ಇದ್ದಾರೆ. ಅದಕ್ಕೋಸ್ಕರ ಹೇಳಿದೆ. ಯಾಕೆಂದ್ರೆ ದೇ ಕ್ಲೈಮ್ ಅದಾಗ್ಬಿಡುತ್ತೆ, ಇದಾಗ್ಬಿಡುತ್ತೆ, ಪಾಪ ಮಾಡ್ಬಿಡ್ತಾರೆ ಏನೋ ಅಂತ. ಬಹಳ ಕಷ್ಟ. ಫಾರ್ಚುನೇಟ್ಲಿ ಉಸಿರನ್ನ ಬಿಗಿ ಹಿಡಿದು ಸಾಯಕ್ಕಾಗಲ್ಲ. ಗೊತ್ತಾದ? ಯು ಕೆನಾಟ್ ಡೈ ಹೋಲ್ಡಿಂಗ್ ದಿ ಬ್ರೆತ್ ಬೈ ಯುವರ್ ಸೆಲ್ಫ್. ಅದೊಂದು ನೇಚರ್ಸ್ ಗ್ರೇಟೆಸ್ಟ್ ಪ್ರೊಟೆಕ್ಷನ್. ದಿ ಇನ್ನರ್ ಮೆಕ್ಯಾನಿಸಮ್ ವಿಲ್ ಓವರ್ ಪವರ್. ನೀವು ಹಿಂಗೆ ಹಿಡ್ಕೊಂಡು ಮೂಗಿಡ್ಕೊಂಡು ಸತ್ತೋಗ್ತೀನಿ ಅಂದ್ರೆ ಯು ವಿಲ್ ಬಿ ಥ್ರೋನ್ ಔಟ್. ಸೊ ದಟ್ ಈಸ್ ಒನ್ ಗ್ರೇಟ್ ಪ್ರೊಟೆಕ್ಷನ್. ಬಟ್ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈ ತರದ ಅಚಾತುರ್ಯಗಳಿಗೆ ಕೈ ಹಾಕ್ಬಾರ್ದು. ಇಟ್ ಡಸ್ ಟೇಕ್ ಟೈಮ್. ಮತ್ತೆ ಇದರ ಮೂಲ ನಾವು ತಿಳ್ಕೋಬೇಕು. ಏನಕ್ಕೆ ಮಾಡ್ತಾ ಇದ್ದೀವಿ? ಮನಸ್ಸನ್ನು ನಾವು ಕ್ರಮೇಣ ಕ್ರಮೇಣ ಒಗ್ಗಿಸಿ 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 ಆ ಹಂತಕ್ಕೆ ಬರಬೇಕು. ಆಗೇನಾಗುತ್ತೆ, ನಮ್ಮ ಇನ್ನರ್ ಫಿಸಿಯಾಲಜಿ ಶುಡ್ ಆಲ್ಸೋ ಗೆಟ್ ಅಡಾಪ್ಟೆಡ್. ಸುಮ್ಮನೆ ಉಸಿರಿಡಿಯೋದು ಇಟ್ಸ್ ವೆರಿ ಡಿಫಿಕಲ್ಟ್. ಇಟ್ ಕ್ಯಾನ್ ಲೀಡ್ ಟು ಲಾಟ್ ಆಫ್ ಪ್ರಾಬ್ಲಮ್ಸ್. ಅದಕ್ಕೋಸ್ಕರ ಯು ಹ್ಯಾವ್ ಟು ಗೋ ಸ್ಲೋಲಿ, ಪ್ರೋಗ್ರೆಸ್ ಸಿಸ್ಟಮ್ಯಾಟಿಕಲಿ. ಯು ಶುಡ್ ಆಲ್ವೇಸ್ ರಿಮೆಂಬರ್ ದಿ ಪರ್ಪಸ್. ಪರ್ಪಸ್ ಈಸ್ ನಾಟ್ ಜಸ್ಟ್ ಏನೋ ಒಂದು ಯಾವುದೇ ಹೆಲ್ತ್ ಬೆನಿಫಿಟ್ ಅಂತಲ್ಲ. ಹೆಲ್ತ್ ಬೆನಿಫಿಟ್ ವಿಲ್ ಕಮ್. ವಿ ಹ್ಯಾವ್ ಲಾಟ್ ಆಫ್ ಸ್ಟಡೀಸ್ ಆರ್ ದೇರ್. ನಾವುಗಳು ತರಗತಿಗಳು ಅದನ್ನು ಅಭ್ಯಾಸ ಮಾಡ್ತಾ ಇರ್ತೀವಿ, ಅದಕ್ಕೆ ಅದರದೇ ಆದಂಥ ಪ್ರಯೋಜನ ಇದೆ. ಆದ್ರೆ ಅವೆಲ್ಲ ಸೈಡ್ ಎಫೆಕ್ಟ್. ಮೇನ್ ಎಫೆಕ್ಟ್ ಇಸ್ ದಿಸ್. ಮತ್ತೆ ಇದನ್ನ ಮೀರಿದ್ದೊಂದಿದೆ ಕಣೆಯ ಅರ್ಜುನ. ತತಕ್ಷೀಯತೆ ಪ್ರಕಾಶಾವರಣಂ ಯಾವಾಗುತ್ತೆ? ಅದಕ್ಕೆ ಇನ್ನೊಂದು
ಈ ಪ್ರಾಣಾಯಾಮ ಈಗೇನು ಹೇಳಿದ್ವು ಅದನ್ನ ಅಭ್ಯಾಸ ಮಾಡಿ 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 ಇನ್ನೊಂದು ಮಟ್ಟ ಇದೆ, ಅದನ್ನ ನೀನು ಮುಟ್ಟಬೇಕು. ಆ ಮಟ್ಟ ಮುಂದಿನ ಸೂತ್ರದಲ್ಲಿದೆ. ಅದೇ ಬಾಹ್ಯಾಭ್ಯಾಂತರ ವಿಷಯ ಅಕ್ಷೇಪಿ ಚತುರ್ಥ. ಬಾಹ್ಯಾಭ್ಯಾಂತರ ವಿಷಯಾಕ್ಷೇಪಿ ಚತುರ್ಥ. ಈಗ 3 ಬಗೆಯ ಪ್ರಾಣಾಯಾಮ ನೋಡಿದೆ ಅಲ್ವಾ ನೀನು? ಬಾಹ್ಯಾಭ್ಯಾಂತರ ಸ್ತಂಭ, ಇನ್ಹಲೇಷನ್, ಎಕ್ಸಲೇಷನ್, ರಿಟೆನ್ಷನ್ ನೋಡಿದೆಯಲ್ಲ 3. ಚತುರ್ಥ ಪ್ರಾಣಾಯಾಮ ಒಂದಿದೆ, ಅದು ಸಾಧ್ಯ ಆಗಬೇಕು. ಬಾಹ್ಯಾಭ್ಯಾಂತರ ವಿಷಯಾಕ್ಷೇಪಿ ಅಂತ ಹೇಳಿದ್ರೆ ಇಟ್ ಈಸ್ ಬಿಯಾಂಡ್ ಇನ್ಹಲೇಷನ್, ಎಕ್ಸಲೇಷನ್, ರಿಟೆನ್ಷನ್ ಆಫ್ ದಿ ಬ್ರೆತ್. That is called suspension of the breath. Suspension of the breath ಅಂದ್ರೆ ಉಸಿರು ತಗೊಳ್ಳೋದು ಇರಲ್ಲ, ಬಿಡೋದು ಇರಲ್ಲ, ಬಲವಂತವಾಗಿ ಹಿಡಿದಿಡೋದು ಇರಲ್ಲ. ಅಂದ್ರೇನು? ಅಂದ್ರೇನಪ್ಪ ಅಂತ ಹೇಳಿದ್ರೆ ನಿನ್ನಲ್ಲೇ ಆಂತರಿಕವಾಗಿ ನಿನ್ನ ದೇಹ ರಕ್ಷಣೆಗೆ ಎಲ್ಲ ಏನೇನು ಬೇಕೋ ಅದು ತನ್ನಷ್ಟಕ್ಕೆ ತಾನೇ ನಡೀತಾ ಹೋಗುತ್ತೆ. ಯಾಕೆ ಉಸಿರಾಡ್ತೀವಿ? ಫಸ್ಟ್ ಆಫ್ ಆಲ್ ಎನರ್ಜಿ ಅಷ್ಟೇ, ಬೇಸಿಕ್ ಮೆಟಬಾಲಿಸಮ್ ನಡಿಬೇಕಲ್ವಾ. ಆಹಾರ ತಗೋತೀವಿ, ಯಾತಕ್ಕೆ ತಗೋತೀವಿ ಆಹಾರ? ಅದು ಪ್ರಾಣಶಕ್ತಿಯನ್ನು ಕೊಡುತ್ತೆ, ಅದಕ್ಕೆ ಆಹಾರ ತಗೊಳ್ಳೋದು. ಲಿಕ್ವಿಡ್ಸ್ ಇನ್ಕ್ಲೂಡಿಂಗ್ ವಾಟರ್ ಯಾತಕ್ಕೆ ಕುಡಿತೀವಿ? ಅದು ಪ್ರಾಣ ಕೊಡುತ್ತೆ. ಗಾಳಿ ಅದು ಪ್ರಾಣ ಕೊಡುತ್ತೆ. ಎಲ್ಲವೂ ಅಷ್ಟೇ, ಅದೆಲ್ಲ ಪ್ರಾಣವನ್ನು ಕೊಡುತ್ತೆ. ಅದರ ಅತ್ಯಂತ ಸೂಕ್ಷ್ಮ ಅಂತ ಹೇಳಿದ್ರು ಉಸಿರು, ಅದು ಪ್ರಾಣವನ್ನ ಕೊಡುತ್ತೆ. ಉಸಿರಾಟದಿಂದನೇ ಅಂದ್ರೇನು? ಕೇವಲ ಇನ್ಹಲೇಷನ್ ಎಕ್ಸಲೇಷನ್ ಇಂದಾನೆ ಬದುಕು ಸಾಧ್ಯ. ಗಿರಿಬಾಲ ಕೇಳಿದಿರಾ? ಗಿರಿಬಾಲ, ಶಿ ಈಸ್ ಎ ವುಮನ್. ಇಟ್ ಇಸ್ ಕೋಟೆಡ್ ಇನ್ ಬೈ ಪರಮಹಂಸ ಯೋಗಾನಂದ, ಐ ಥಿಂಕ್ ಇನ್ ಇದು ಅವರ ಯೋಗಿ ಆತ್ಮ ಚರಿತ್ರೆ, ಅದರಲ್ಲಿ ಬಯೋಗ್ರಫಿ, ಆಟೋಬಯೋಗ್ರಫಿ ಆಫ್ ಯೋಗಿ, ಅದನ್ನು ಕೋಟ್ ಮಾಡಿದೆ. ಗಿರಿಬಾಲ ಈ ಅಮ್ಮ ಮದುವೆ ಆದಾಗ ಸಿಕ್ಕಾಪಟ್ಟೆ ತಿಂತಿದ್ಲಂತ, ಓವರ್ ಈಟಿಂಗ್. ಆ ಗಂಡ ಬೇಜಾರಾಗಿ ಬೈದ್ಬಿಟ್ಟಂತೆ, ಏನ್ ಇಷ್ಟು ತಿಂತೀಯಾನೆ, ತಿಂದು ತಿಂದು ತಿಂದು. ಆಗ ಶಿ ಡಿಸೈಡೆಡ್ ಟು ಲೀವ್ ಈಟಿಂಗ್. ಯಾಕೆ ಅಂತ ಆಮೇಲೆ ಸಾಧನೆ ಮಾಡಲು. ಯಾವ ಮಟ್ಟಿಗೆ ಸಾಧನೆ ಮಾಡಲು ಅಂದ್ರೆ ಆಕೆ ಗುರುವಿನ ಮುಖೇನ ಯಾವ ಮಟ್ಟಿಗೆ ಸಾಧನೆ ಮಾಡಿದ್ರು? ಊಟ ತಿಂಡಿ ಅಷ್ಟೇ ಅಲ್ಲ, ನೀರು ಇಲ್ಲ. ಅಂಡ್ ವೆನ್ ಪರಮಹಂಸ met her, she was already above 60, which means from past about 40 years she had not consumed anything except air, and she was active. Not that she was inactive ಅಥವಾ resigned with the life ಅಂತೇನಿಲ್ಲ. She was a householder, active, no solid or liquid diet, only air. She was able to live. ಸಾಧ್ಯನಾ? ಸಾಧ್ಯ. That is called the potential or hidden power. The name given to hidden power is ಕುಂಡಲಿನಿ. ಕುಂಡಲಿನಿ ಅಂದ್ರೆ ಅದೇನದು ಮೂಲಾಧಾರದಿಂದಾನೇ ಎದ್ದು ಬರೋದು ಅಂತಲೇ ಅಲ್ಲ. ಕುಂಡಲಿನಿ ಅಂತ ಹೇಳಿದ್ರೆ ವಿ ಆಲ್ ಹ್ಯಾವ್ ಹಿಡನ್ ಪವರ್ ಅಲ್ವೇ? ಎಲ್ಲ ಇರ್ತದೆ. ವಾಟ್ ಈಸ್ ಕುಂಡಲಿನಿ? ವೈ ಇಟ್ ಈಸ್ ಕಂಪೇರ್ ಟು ಸರ್ಪ? ಕುಂಡಲಿನಿ ಅಂತ ಹೇಳಿದ್ರೆ ಕಾಯಿಲ್ ಅಂತ. ಕಾಯಿಲ್, ಸ್ಪ್ರಿಂಗ್. ವಾಟ್ ಈಸ್ ದಿ ಬ್ಯೂಟಿ ಆಫ್ ಸ್ಪ್ರಿಂಗ್? ಇಟ್ ಹ್ಯಾಸ್ ಪೊಟೆನ್ಷಿಯಲ್, ಇಟ್ ವಿಲ್ ಸ್ಟೋರ್ ದಿ ಎನರ್ಜಿ ಅಲ್ವೇ? ಅದಕ್ಕೆ ನೀವು ಗಡಿಯಾರ ಹೆಂಗೆ ಟಿಕ್ 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 ಅಂತ, ಈ ಗಡಿಯಾರಗಳಲ್ಲ. ಹಿಂದೆ ಜ್ಞಾಪಕ ಇದೆಯಾ? ಈ ಸುತ್ತಾ ಇದ್ವಿ ಕೈ ಗಡಿಯಾರ, ಹಿಂಗೆ ಕೀ ಕೊಡೋದು, ಕೊಟ್ಟು ಕೊಟ್ಟು ಸುತ್ತಿ ಸುತ್ತಿ ಆಮೇಲೆ ಬಿಟ್ಬಿಟ್ರೆ ಇಟ್ ಯೂಸ್ ಟು ಅನ್ವೈಂಡ್ ಅಂಡ್ ಮೇಕ್ ಥಿಂಗ್ಸ್ ವರ್ಕ್. ಬಟ್ ಕಾಯಿಲ್ ಪವರ್ ಇಸ್ ಕಾಲ್ಡ್ ಕುಂಡಲಿನಿ. ಅದಕ್ಕೆ ಸರ್ಪ ಇಸ್ ದಿ ಇಂಡಿಕೇಶನ್ ಫಾರ್ ದಟ್ ಕುಂಡಲಿನಿ.
ಎಲ್ಲಿಗೂ ಇರುತ್ತೆ. ಕೆಲವರು ಈಗ 42 ಕಿಲೋಮೀಟರ್ ಓಡ್ತಾರೆ, ಅವೇನಪ್ಪ ಓಡ್ತಾರೆ. ಹೆಂಗ್ ಓಡ್ತಾರೆ? ಅವ್ರೇನು ಒಂದೇ ದಿವಸ ದುಪ್ಪ 42 ಕಿಲೋಮೀಟರ್ ಓಡ್ಬಿಟ್ರ? ನಮ್ಮಲ್ಲೂ ಆ ಪೊಟೆನ್ಷಿಯಲ್ ಇದೆ. ವಿ ಹ್ಯಾವ್ ನಾಟ್ ಹಾರ್ವೆಸ್ಟೆಡ್ ಅಷ್ಟೇ. ವಿ ಹ್ಯಾವ್ ನಾಟ್ ಹಾರ್ವೆಸ್ಟ್. ಯಾರೋ ಕೆಲವರು 1 ಕಿಲೋಮೀಟರ್ 2 ಕಿಲೋಮೀಟರ್ ಓಡಿ 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 42 ಓಡ್ತಾರೆ. ಹಾಗೇನೆ ಸೂರ್ಯ ನಮಸ್ಕಾರ ಯಾರೋ 100-108 ಮಾಡ್ತಾರೆ. ಹೆಂಗಾಗ್ಬಿಡುತ್ತೆ? ಎಲ್ರಿಗೂ ಆಗುತ್ತೆ. ಅವ್ರೇನ್ ಮಾಡಿರ್ತಾರೆ? ಯಾವನೋ ಶುರು ಮಾಡಿ 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 ಮಾಡ್ತಾರೆ. ಯಾರೋ ಕೆಲವರು ದಿನ ಬೆಳಗ್ಗೆ ಯೋಗಾಸನ ಅಂತ ಏನೋ ಮಾಡ್ತಾರೆ. ಇನ್ ಕೆಲವ್ರಿಗೆ ಹೇಳಕ್ಕೆ ಆಗಲ್ಲ, 8 ಹೇಳಲಿಕ್ಕೆ ಆಗಲ್ಲ. ಏನಂದ್ರೆ ಯಾರು ಹಾರ್ವೆಸ್ಟ್ ಮಾಡಿರ್ತಾರೆ. ದಟ್ ಹಿಡನ್ ಪವರ್ ಈಸ್ ದೇರ್. ಅದನ್ನ ವಿ ಹ್ಯಾವ್ ಟು ಹಾರ್ವೆಸ್ಟ್. ದಟ್ ಈಸ್ ಆಲ್ ಕುಂಡಲಿನಿ ಅಂತ ಹೇಳಿದ್ರೆ ಆಲ್ ಆಫ್ ಅಸ್ ಹ್ಯಾವ್ ದಟ್ ಅಟ್ ಡಿಫರೆಂಟ್ ಸ್ಟೇಜ್. ಇದು ವಿಶೇಷವಾದ ಕುಂಡಲಿನಿ ಶಕ್ತಿ ಬೇರೆ, ಮೂಲಾಧಾರ, ಅದರಲ್ಲಿ ಅಷ್ಟಸಿದ್ಧಿಗಳು, ಅದನ್ನು ಹಾರ್ವೆಸ್ಟ್ ಮಾಡಿದವ್ರಿಗೆ ಬರುತ್ತೆ. ಬಟ್ ನಾವು ಆ ಕಡೆಗೆ ಹೋಗೋದು ಬೇಡ. ಬಟ್ ಇಷ್ಟು. ಹಾಗಾಗಿ ನಾವು ಅಭ್ಯಾಸ ಮಾಡಬೇಕು. ಈ ಪ್ರಾಣಾಯಾಮವನ್ನು ಮಾಡಬೇಕಾದ್ರೂ ಹಂತ ಹಂತವಾಗಿ ಮಾಡಿ 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 ಅದು ದೀರ್ಘ ಸೂಕ್ಷ್ಮ ಆಗತ್ತೆ. ದೀರ್ಘ ಸೂಕ್ಷ್ಮ ಆದಾಗ ಬಾಹ್ಯಾಭ್ಯಾಂತರ ವಿಷಯಾಕ್ಷೇಪಿ ಚತುರ್ಥ ಆ ಪ್ರಾಣಾಯಾಮ ನಮಗೆ ಸಾಧ್ಯ ಆಗುತ್ತೆ. ಯು ಕ್ಯಾನ್ ಬಿ ವಿತೌಟ್ ಬ್ರೆತ್ ಆಗ್ಬಿಡುತ್ತೆ. ಧ್ರುವನ ಕತೆ ಕೇಳಿದ್ರಲ್ವಾ? ಧ್ರುವ ತಪಸ್ಸು ಹೊರಟು ಬಿಟ್ಟ. ಅವನು ಯಾವ ಚಿಕ್ಕ ಕಾರಣಕ್ಕೆ ಅಪ್ಪ ತೊಡೆ ಮೇಲೆ ಕೂರಿಸ್ಕೊಳ್ಳಿಲ್ಲ ಅಂತ ಹೊರಟ. ಅವನು ಮಲತಾಯಿ ಮಾಡಿದ್ದು ಒಂದು ದೊಡ್ಡ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ನಿನಗೆ ನಿನ್ನ ಅಪ್ಪನ ತೊಡೆ ಮೇಲೆ ಕೂತ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ, ನಿನಗೆ ನಾರಾಯಣನ ಅನುಗ್ರಹ ಇಲ್ಲ, ಹೋಗಿ ನಾರಾಯಣನ್ ಕೇಳು ಅಂತ ಬೈದ್ರು. ಪಾಪ ಚೆನ್ನಾಗಿ ಬೈರ್ಲಿ. ಈ ಬಾಲ್ಕ ಪಾಪ ಏನ್ ಗೊತ್ತಾಯ್ತು, ಅಳ್ತಾ ಹೋದ. ಅವ್ರ ಅಮ್ಮ ಸಿಕ್ಕಿದ್ಲು ಸುನೀತಿ. ಏನು ಒಂದು ಹಿಂಗ ಅಂದ್ಲು. ಅಂದ್ಲು ಆಯಮ್ಮ ನೋಡಿ ಎಂತ ಶ್ರೇಷ್ಠ ತಾಯಿ, ಕಾಲ್ ಕರ್ಕೊಂಡು ಈ ಅಮ್ಮನ ಹತ್ರ ಜಗಳಕ್ಕೆ ಹೋಗ್ಲಿಲ್ಲ, ನನ್ನ ಮಗನ್ನೇ ಹಿಂಗ ಅಂದ್ಯ ಅಂತ. ಆಯಮ್ಮ ಹೇಳಿದ್ಲು, ಕರೆಕ್ಟಾಗಿ ಹೇಳಿದ ಹೇಳ್ಕಣೋ, ಹೋಗಿ ತಪಸ್ ಮಾಡು ನಾರಾಯಣಂದ. ಕರೆಕ್ಟಾಗಿ ಹೇಳಿದೆ, ಹೋಗು. ಅವನಿಗೆ ಆ ತೀವ್ರತೆ ಇತ್ತು. ತೀವ್ರ ಸಂವೇಗಾನ ಮಾಸನ್ನ ಬಾಲಕ 5 ವರ್ಷ. ನಮ್ಗೆ 50 ತೀವ್ರತೆ ಇಲ್ಲ. 5ಕ್ಕೆ ತೀವ್ರತೆ, 5 ತೀವ್ರತೆ. ತಪಸ್ಗೆ ಹೋಗ್ತೀನಿ ಅಂತ ಹೊರಡ್ಬಿಟ್ಟು ಏನ್ ಎಲ್ಲೋಬೇಕೇನು ಗೊತ್ತಿಲ್ಲ, ಸುಮ್ಮನೆ ಹೊರಡ್ಬಿಟ್ಟ. ತೀವ್ರತೆ ಇದ್ರೆ ನೋಡಿ ಗುರು ಬಂದ್ಬಿಡ್ತಾನೆ. ಶಿಷ್ಯ ಗುರು ಹತ್ರ ಹೋಗೋದಲ್ಲ, ಗುರುನೇ ಶಿಷ್ಯನ ಹತ್ರ ಬಿಡ್ತಾನೆ. ತೀವ್ರತೆ ಇದ್ರೆ ಆಗುತ್ತೆ ಅನ್ನೋದಕ್ಕೆ. ನಾರದ್ರು ಬಂದ್ರು. ನಾರದ್ರು ಏನಿಲ್ಲ, ನಾ ಏನಕ್ಕೆ ಹೋಗ್ತಿದ್ಯಾ? ಇಲ್ಲ ನಮ್ಮಮ್ಮ ತಪಸ್ಗೆ ಹೋಗು. ಎಲ್ಲಿ ಹೋಗ್ತೀಯ? ಎಲ್ಲ ಆಯ್ತು ಕಣ, ಕಾಡ್ಗೆ ಹೋಗ್ಬೇಕು ಕಣೋ ಅಂತ ನಾರದ್ರು ಹೇಳಿದ್ರು. ಏನ್ ಮಾಡ್ತೀಯ ಅಲ್ಲಿ? ಗೊತ್ತಿಲ್ಲ. ಹಿಂಗ್ ಮಾಡು. ನಾರಾಯಣನ್ ಡಿಸ್ಕ್ರಿಪ್ಷನ್ ಕೊಟ್ಟರು ನೋಡಿ, ಹಿಂಗೆ ನಾರಾಯಣ ಅಂದ್ರೆ ಹಿಂಗಿರ್ತಾನೆ. ಪಾದದಿಂದ ಹಿಡಿದು ಮಸ್ತಕದ ತನಕ ಫುಲ್ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ರು. ನಾರಾಯಣ ಅಂದ್ರೆ ಇದು. ಮತ್ ನೀನು ದ್ವಾದಶಾಕ್ಷರಿ ಮಂತ್ರ ಇದನ್ನು ಉಚ್ಚರಿಸ್ತಾ ಇರು. ಓಂ ನಮೋ ಭಗವತೆ ವಾಸುದೇವಾಯ ಅಷ್ಟೇ ಹೇಳಿದ್ರು. ವಾದ ಒಂದ್ ಕಾಲಲ್ಲಿ ನಿಂತ. ಫಸ್ಟ್ ಮಂತ್ ಹಣ್ಣು ಕಾಯಿ ಏನ್ ಸಿಗುತ್ತೋ ಅದನ್ನ once in 3 days. ಹಣ್ಣು ಕಾಯಿಗಳೆಲ್ಲ ಕಾಡಲ್ಲಿ ಅಪರೂಪವಾ? ಇಲ್ಲ. ಕಣ್ಬಿಟ್ರೆ ಕಾಣಿಸುತ್ತೆ ಅಂತ ತಿಂತಾ ಇರ್ಲಿಲ್ಲ ಅವನು. ಅದು ವಿಶೇಷ. ನಮ್ದು ಹಂಗಿಲ್ವಲ್ಲ, ಪ್ಯಾಕೆಟ್ಗಳು ಕಾಣಿಸ್ತಾ ಇರುತ್ತೆ, ಹರಿತಾ ಇರ್ತೀವಿ. ಅವನದಿಲ್ಲ. once in 3 days ಫಸ್ಟ್ ಮಂತ್. ಒಂಟ್ ಕಾಲಲ್ಲಿ ನಿಂತಾನೆ, ಓಂ ನಮೋ ಭಗವತೆ ವಾಸುದೇವ. ಸೆಕೆಂಡ್ ಮಂತ್ once in 6 days. ಹಣ್ಣು ಕಾಯಿ ಅಲ್ಲ, ಎಲೆ ಕೆಳಗಡೆ ಬಿದ್ದಿರೋ ಎಲೆ, ಅಲ್ಲೂ ಪ್ರಾಣ ಇದೆ. ಲುಕಟ್ ಎಲ್ಲತ್ರಲ್ಲೂ ಪ್ರಾಣ 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 ಕೊಡ್ತಾ ಇತ್ತು. ಎಲೆಯಲ್ಲೂ ಪ್ರಾಣ ಇರುತ್ತಲ್ಲ, ಪ್ರಾಣ ಶಕ್ತಿ. ತಿಂದ. ಅಟ್ ನೆಕ್ಸ್ಟ್ 3rd ಮಂತ್ ಅದು ಬಿಟ್ಟ. ನೀರು once in 12 days. 12 ದಿವಸಕ್ಕೊಂದ್ಸರ್ತಿ ನೀರು. 4th ಮಂತ್
ಅದು ಬಿಟ್ಟು ಒನ್ಸ್ ಇನ್ 4 days ಉಸಿರು ಒಂದ್ಸತಿ ಉಸಿರು ತಗೊಳ್ಳೋದು ಅಷ್ಟೇ. ಈ ಕೇಮ್ ಟು ಬ್ರೀತಿಂಗ್ ಸಟ್ಲ್ ಬಂದ್ಬಿಟ್ಟು ಪ್ರಾಣ ಸಪ್ಲೈಡ್ ಓನ್ಲಿ ಥ್ರೂ ಏರ್, ನಥಿಂಗ್ ಎಲ್ಸ್. ನೆಕ್ಸ್ಟ್ ಇಟ್ ಬಿಕೇಮ್ ಸೋ ಮಚ್ ಡೀಪ್. ಸೊ ದಟ್ ಈಸ್ ವಾಟ್ ಇಟ್ ಈಸ್. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಪ್ರಾಣ ಅಂತ ಹೇಳಿದ್ರೆ ಇದು ನಮ್ಮ ಪ್ರಾಣ ಶಕ್ತಿಯನ್ನ ತಂದು ಕೊಡ್ತಕ್ಕಂಥದ್ದು. ಆಪರೇಟ್ಸ್ ಇನ್ ದಿ ರೀಜನ್ ಆಫ್ ದಿ ಚೆಸ್ಟ್. ಅಪಾನ ಅಂತ ಹೇಳಿದ್ರೆ ದಟ್ ವಿಚ್ ಹೆಲ್ಪ್ಸ್ ಅಸ್ ಎಲಿಮಿನೇಷನ್, ಆಪರೇಟ್ಸ್ ಇನ್ ದಿ ರೀಜನ್ ಆಫ್ ದಿ ಬಿಲೋ ದಿ ನೇವಲ್. ಸಮಾನ ಅಂತ ಹೇಳಿದ್ರೆ ಇದೆರಡನ್ನು ಸಂಯೋಜಿಸಿ ಡೈಜೆಷನ್ ಎಲ್ಲ ಫಾರ್ ಅಸಿಮ್ಯುಲೇಟಿಂಗ್ ಕೊಡ್ತಕ್ಕಂಥದ್ದು ಸಮಾನ. ಇಟ್ ಆಪರೇಟ್ಸ್ ಇನ್ ದಿ ರೀಜನ್ ಆಫ್ ದಿ ಜಸ್ಟ್ ಅಬೌವ್ ದಿ ನೇವಲ್. ವ್ಯಾನ ಅಂತ ಹೇಳಿದ್ರೆ ಸರ್ಕ್ಯುಲೇಟ್ಸ್ ದಿಸ್ ಎನರ್ಜಿ ಥ್ರೂಔಟ್ ದಿ ಬಾಡಿ. ಉದಾನ ಅಂತ ಹೇಳಿದ್ರೆ ದಟ್ ಮೂವ್ಸ್ ಅಪ್ವರ್ಡ್, ಆಪರೇಟ್ಸ್ ಇನ್ ದಿ ರೀಜನ್ ಆಫ್ ದಿ ಥ್ರೋಟ್ ಅಂಡ್ ಇಟ್ ಅಪ್ಲಿಫ್ಟ್ಸ್. ಅಶುದ್ಧಿಯನ್ನು ತೆಗೆದುಹಾಕೋದು ಅಷ್ಟೇ ಅಲ್ಲ, ಶುದ್ಧತೆ ಕಡೆ ತಗೊಂಡೋಗುತ್ತೆ ಉದಾನ. ಇನ್ಫ್ಯಾಕ್ಟ್ ದಿಸ್ ಇಸ್ ದಿ ವಾಯು ಅಪರೆಂಟ್ಲಿ ವಿಚ್ ಆಪರೇಟ್ ಡ್ಯೂರಿಂಗ್ ದಿ ಟೈಮ್ ಆಫ್ ದಿ ಡೆತ್, ಫ್ರಮ್ ಟ್ರಾನ್ಸ್ಫರಿಂಗ್ ದಿ ಥಿಂಗ್ಸ್ ಫ್ರಮ್ ಫಿಸಿಕಲ್ ಬಾಡಿ ಟು ದಿ ಎಸ್ಟ್ರಲ್ ಬಾಡಿ. ಇರಲಿ ಅಂದ್ರೆ ಇಟ್ ಕ್ಯಾನ್ ಆಪರೇಟ್. ನಮ್ಗೇನು ಈ ಪ್ರಾಣದಿಂದ ಹೊರಗಡೆಯಿಂದ ಪ್ರಾಣ ಬರಲೇಬೇಕು ಅಂತ ಏನಿಲ್ಲ. ಅದನ್ನ ಅವನು ಮುಂದಿನ ತಿಂಗಳಲ್ಲಿ ಅದನ್ನ ರೀಚ್ ಆಗ್ಬಿಟ್ಟ. ದಿ 6th month ಈ ರೀಚ್ಡ್, ಒಂಟಿ ಕಾಲ ಮೇಲೆ ನಿಂತಿದ್ದಾನೆ, ಉಸಿರಾಡೋದು ನಿಲ್ಲಿಸ್ಬಿಟ್ಟ. ವಿಚ್ ಮೀನ್ಸ್ ಎವ್ರಿಥಿಂಗ್ ಇಸ್ ಹ್ಯಾಪನಿಂಗ್ ಆಟೋಮೆಟಿಕಲಿ ಇನ್ಸೈಡ್. ದಿ ಉದಾನ ಸ್ಟಾರ್ಟ್ಸ್ ಆಪರೇಟಿಂಗ್. ವ್ಯಾನ ಅದೇ ನಡೀತಾ ಇರುತ್ತೆ. ಇಟ್ ವಿಲ್ ಇಂಟರ್ನಲಿ ಜನರೇಟ್. ಆ ಮಟ್ಟಕ್ಕೆ ಬಂದ್ಬಿಟ್ಟ ಅವನ ತಪಸ್ಸು. ಆವಾಗ ದೇವಾನು ದೇವತೆಗಳಿಗೆಲ್ಲ ಭಯ ಆಗೋದು. ಗಾಳಿನೇ ಆಡ್ತಾ ಇಲ್ಲ. ಬಿಕಾಸ್ ಹಿ ಕುಡ್ ಕಂಟ್ರೋಲ್. ಹಿ ಬಿಕೇಮ್ ದಿ ಕಂಟ್ರೋಲರ್. ದೆನ್ ವಿಷ್ಣು ವಾಸ್ ಫೋರ್ಸ್ ಟು ಕಮ್. ಪ್ರತ್ಯಕ್ಷ ಆಗ್ಬಿಡ್ತಾರೆ. ಅಂದ್ರೆ ಇದು ಚತುರ್ಥ ಪ್ರಾಣಾಯಾಮ. ಅಂದ್ರೆ ಇದು ವೇರ್ ಯು ಗೇನ್ ದಟ್ ಮಾಸ್ಟರ್, ಇಟ್ ಬಿಕಮ್ ದೀರ್ಘ ಸೂಕ್ಷ್ಮ ಅಂಡ್ ಯು ಕ್ರಾಸ್ ದಟ್ whole gamut of breathing itself, where there is no breathing. That is called suspension of breathing. ಅದಾಯ್ತು ಅಂತ ಹೇಳಿದ್ರೆ ಯು ಆರ್ ದಿ ಮಾಸ್ಟರಿ. ಅವಾಗ ಯಾವುದೂ ಇರಲ್ಲ ನೋಡಪ್ಪ, ಅಲ್ಲಿಗೆ ಬರ್ತದೆ. ಅದಕ್ಕೆ ದಿಸ್ ಇಸ್ ಟೆಕ್ನಿಕಲಿ ವಾಟ್ ಪತಂಜಲಿ ಹ್ಯಾಸ್ ಗಿವನ್ ಹೌ ಟು ಪ್ರಾಕ್ಟೀಸ್ ದಿಸ್ ಪ್ರಾಣಾಯಾಮ ಬ್ರೀತಿಂಗ್ ಟೆಕ್ನಿಕ್. ಇದನ್ನ ಸ್ಪಷ್ಟವಾಗಿ ನಾವು ತಿಳ್ಕೋಬೇಕು. ಪತಂಜಲಿಗಳು ಏನ್ ಹೇಳ್ತಾರೆ? ಫಸ್ಟ್ ಏನ್ ಹೇಳ್ತಾರೆ? ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸಯೋರ್ ಗತಿರ್ವಿಚ್ಛೇದನ ಪ್ರಾಣಾಯಾಮ. ಫಸ್ಟ್ ಏನ್ ಬಂದ್ರು? ಶ್ವಾಸ ಪ್ರಶ್ವಾಸ, ಉಸಿರಾಟ ಅಂತಲೇ ತಗೊಂಡ್ರು. ಬಿಕಾಸ್ ಪತಂಜಲಿ ವಿ ಹ್ಯಾವ್ ಟು ಸೀ ದಟ್ ಹಿ ಗೋಸ್ ಇನ್ ಎ ವೆರಿ ಮೆಥಡಾಡಿಕಲ್ ವೇ. ಕೃಷ್ಣ ಏನ್ ಹೇಳ್ತಾನೆ ಅದನ್ನ ನೋಡೋಣ. ಕೃಷ್ಣ ಅದೆಲ್ಲ ನೋಡಲ್ಲ. ಫಸ್ಟ್ because Krishna had a very great disciple, ಅರ್ಜುನ. ಅವನ ಮೆಚುರಿಟಿ ಲೆವೆಲ್ ಜಾಸ್ತಿ ಇತ್ತು. ಹಾಗಾಗಿ ಅವರು ಹೋಗೋ ರೀತಿನೇ ಬೇರೆ. ಪತಂಜಲಿಗಳು ನಮ್ಮಂತ ಅರ್ಜುನರಿಗೆ, ನಮ್ಮಂತ ನೀವೆಲ್ಲ ಸೇರ್ಕೊಳ್ಳಲ್ಲ, ಆರ್ಡಿನರಿ ಪೀಪಲ್ಗೆ ಅಂತ ಇಟ್ಕೊಳ್ಳೋಣ. ಯಾಕೆಂದ್ರೆ ತುಂಬಾ ವರ್ಷಗಳಿಂದ ಬರ್ತಿರೋರು ಇದ್ದಾರೆ. ನೀನು ಎಷ್ಟು ವರ್ಷ ಮಾಡಿದ್ರೆ ಏನು ಆರ್ಡಿನರಿ ಅಂತ ಆಗಲ್ಲ, ತರ ಅಲ್ಲ. ಹಾಗಾಗಿ ಸ್ವಲ್ಪ ತಿದ್ದುಪಡಿ ಮಾಡ್ಕೋಣ. ಫಾರ್ ಆರ್ಡಿನರಿ ಪೀಪಲ್ ಪತಂಜಲಿ ಇಸ್ ವೆರಿ ಸೈಂಟಿಫಿಕ್. ಈ ಗೋಸ್. ಆಮೇಲೆ ಏನ್ ಹೇಳ್ತಾರೆ ನೆಕ್ಸ್ಟ್ ಸೂತ್ರದಲ್ಲಿ? ಬಾಹ್ಯಾಭ್ಯಂತರ ಸ್ತಂಭ ವೃತ್ತಿ ದೇಶಕಾಲ ಸಂಖ್ಯಾಭಿ ಪರಿದೃಷ್ಟೋ ದೀರ್ಘ ಸೂಕ್ಷ್ಮ. ದೀರ್ಘ ಸೂಕ್ಷ್ಮ ಅಂದ್ರೆ ನೋಡಪ್ಪ, ಉಸಿರಾಟದಲ್ಲೇ ನಿಲ್ಬೇಡ. ವಾಟ್ ಇಸ್ ನೆಕ್ಸ್ಟ್ ಲೆವೆಲ್? ಪ್ರಾಣ. ಪ್ರಾಣ ಅಂತೇಳಿ ಎಲ್ಲ ನಮ್ಗೆ ಎಲ್ಲ ಕಡೆಯಿಂದನೂ ಪ್ರಾಣ ಬರ್ತಾ ಇರುತ್ತೆ. ಇನ್ಫ್ಯಾಕ್ಟ್ ದಟ್ ಈಸ್ ವಾಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್. ಪ್ರಾಣ ಅಂತ ಹೇಳಿದ್ರೆ ಕೇವಲ ಉಸಿರಿಂದ ಬರಲ್ಲ. ವಾಟ್ ಎವರ್ ಯು ರಿಸೀವ್, ವಾಟ್ ಡು ವಿ ರಿಸೀವ್? ಓನ್ಲಿ ಬ್ರೆತ್, ಫುಡ್, ಆಹಾರ ಅಷ್ಟೇನಾ? ಬಾಯಿಂದ ನೀರು, ಆಹಾರ ನಿಜ. ಕಣ್ಣುಗಳಿಂದ ಏನೇನು ಬರುತ್ತೆ? ಇಂಪಾರ್ಟೆಂಟ್.
ಕಿವಿಗಳಿಂದ ಏನೇನು ಕೇಳಿಸ್ಕೊತೀವಿ, ಇಂಪಾರ್ಟೆಂಟ್, ದೇರ್ ಆಲ್ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ತತಕ್ಷೀಯತೆ ಪ್ರಕಾಶಾವರಣಂ, ಸುಮ್ಮನೆ ನಾವು ಉಸಿರು ಏನೋ ಇದು ಮಾಡ್ಬಿಟ್ಟು ಮಾತ್ರಕ್ಕೆ ನಮಗೆ ಆ ಬೆಳಕು ಕಾಣಲ್ಲ. ನಾವು ಏನೇನೋ ನೋಡ್ತಾ ಇರ್ತೀವಿ, ಟಿವಿನಲ್ಲೋ ಮೊಬೈಲಲ್ಲೋ ಎಲ್ಲ ಥರದ ಅಧ್ವಾನಗಳನ್ನು ನೋಡ್ಬೋದು. ನೋಡ್ಬಿಟ್ಟು ಮಲ್ಕೊಂಡ್ರೆ ಏನನ್ಸುತ್ತೆ, ಏನು ಅಧ್ವಾನವೇ. ಯಾಕೆಂದ್ರೆ ಅವೆಲ್ಲ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಅದು ಯಾವುದು ಸರಿಯಾಗಿ ಎಲಿಮಿನೇಟ್ ಆಗಲ್ಲ ಅಲ್ವೇ. ಕೆಲವೆಲ್ಲ ನಿಂತು ಬಿಡುತ್ತೆ, ಕೆಲವು ಆಹಾರಗಳು ತಿಂದ್ರೆ ಏನಾಗುತ್ತೆ, ನಿಂತು ಬಿಡುತ್ತೆ, ಕಾನ್ಸ್ಟಿಪೇಷನ್ ಅಂತೀವಿ. ಹಂಗೆ ಕೆಲವು ವಿಷಯಗಳು ಕಾನ್ಸ್ಟಿಪೇಟ್ ಆಗ್ಬಿಡುತ್ತೆ, ಮನಸ್ಸಲ್ಲಿ ಸಿಗಾಕೊಂಡ್ಬಿಡುತ್ತೆ, ಅದು ಆಚೆ ಹೋಗಲ್ಲ. ಈ ಥರದ್ದೆಲ್ಲ ನಾವು ಆಚೆ ಹೋಗದೆ ಇರತಕ್ಕಂಥ ವಿಷಯಗಳನ್ನು ಬೇಕಾಟ್ ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಸೊ ಪ್ರಾಣ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಜಸ್ಟ್ ದಿಸ್. ವಿ ರಿಸೀವ್ ತಕ್ಕಾಗೆ ವಿ ಎಕ್ಸಿಕ್ಯೂಟ್. ಆಲ್ ದಟ್ ಎಕ್ಸಿಕ್ಯೂಷನ್ ಪ್ರೋಸೆಸ್ ಎಕ್ಸ್ಟರ್ನಲ್ ಫ್ಲೋ ಈಸ್ ಅಪಾನ. ಇದೆರಡಕ್ಕೂ ಮಧ್ಯೆ ಇರತಕ್ಕಂಥದ್ದು ಸಮಾನ. ಹೌಡಿಯು ಅಸಿಮ್ಯುಲೇಟ್. ಅಸಿಮ್ಯುಲೇಟ್ ಅಂದ್ರೆ ನಿನ್ಗೆ ಏನೇನೋ ನೋಡ್ತಾ ಇರ್ತೀವಿ, ಅದನ್ನ ಹೆಂಗೆ ಅಸಿಮ್ಯುಲೇಟ್ ಮಾಡ್ತೀಯ? ಯಾವ್ದು ಬೇಕೋ ಅದು ಮಾತ್ರ ಇಟ್ಕೊಂಡು ಬೇಡದೆ ಇರೋದು ಬಿಡೋದು. ಅದು ಅಸಿಮ್ಯುಲೇಷನ್ ಸರಿಯಾಗಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಕಾನ್ಸ್ಟಿಪೇಷನ್. ಎನಿಬಡಿ ಎಂಜಾಯ್ಸ್ ಕಾನ್ಸ್ಟಿಪೇಷನ್? Nobody. ಪ್ರಾಬ್ಲಮ್. ಆಗ ಇದೆಲ್ಲವೂ ಸೇರಿ ವ್ಯಾನ, ಎನರ್ಜಿ ಡಿಸ್ಟ್ರಿಬ್ಯೂಷನ್ ದೇಹದಾದ್ಯಂತ ಆಗುತ್ತೆ. ಉದಾನ, ಆಗ ಯು ವಿಲ್ ಅಪ್ಲಿಫ್ಟ್ ಸ್ಪಿರಿಚುಯಲಿ. ಅದಕ್ಕೆ ಇದನ್ನ ಒಟ್ಟಾರೆಯಾಗಿ ನಾವು ಗಮನಿಸ್ಬೇಕಿತ್ತು. ಸುಮ್ಮನೆ ಶ್ವಾಸ ಪ್ರಶ್ವಾಸ ಅಷ್ಟೇ ಅಲ್ಲ, ಶುರು ಆಗೋದು ಅಲ್ಲಿ. ಹಾಗಾಗಿ ಅದನ್ನ ಮುಂದುವರಿಸಬೇಕು. ಅದರ ಒಂದು ಕೃಷ್ಣ ಗಿವ್ಸ್ ಎ ಸ್ಪಿರಿಚುವಲ್ ಟಚ್ ಟು ದಿಸ್. ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯದಲ್ಲಿ ಕೃಷ್ಣ ಅವನು ಪ್ರಾಣಾಯಾಮದ ಬಗ್ಗೆ ಮಾತಾಡ್ತಾನೆ. ಇಲ್ಲಿ ಪತಂಜಲಿಗಳು ಏನ್ ಮಾಡ್ತಾರೆ, ಟೆಕ್ನಿಕ್ ಕೊಡ್ತಾರೆ. ಕೃಷ್ಣ ಏನ್ ಮಾಡ್ತಾನೆ, ಇದು ಸ್ಪಿರಿಚುವಲ್ ಪರ್ಪಸ್ ಏನು ಅಂತ ಹೇಳ್ತಾನೆ. ಕೃಷ್ಣ 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಪ್ರಾಣಾಪಾನ ಗತಿರ್ಹೃದ್ವ ಪ್ರಾಣಾಯಾಮ ಪರಾಯಣ. ಕೃಷ್ಣ 12 ರೀತಿಯ ವಿವಿಧ ಯಜ್ಞಗಳನ್ನ ಹೇಳ್ತಾನೆ. ಅದರಲ್ಲಿ 11ನೇ ಯಜ್ಞ ಇದು. 12ನೇದು ಇದಕ್ಕೆ ಸಂಬಂಧಪಟ್ಟಿದ್ದೆ. ಅಪರೇ ನಿಯತ ಆಹಾರಾಹ ಪ್ರಾಣಾನ್ ಪ್ರಾಣೇಶು ಜಿಹ್ವತಿ ಸರ್ವೇಪ್ಯೇತೆ ಯಜ್ಞವಿದೋ ಯಜ್ಞ ಕ್ಷಪಿತ ಕಲ್ಮಷಾಹ. ಇವು 2 ಯಜ್ಞಗಳು ವಿಶೇಷವಾಗಿ ಪತಂಜಲಿ ಯೋಗ ಸೂತ್ರಗಳಿಗೆ ಅನ್ವಯ ಆಗುತ್ತೆ. ಅರ್ಜುನ, ಇಲ್ಲಿ ಶಿಷ್ಯ ಅರ್ಜುನ, ಭಗವದ್ಗೀತೆ ಅರ್ಜುನ ಅಲ್ಲ. ಉಸಿರಿಂಗ್ ತಗೊಂಡ, ಬಾಯಲ್ಲಿ ಉಸಿರು ಬಿಟ್ಟ, ಅದಕ್ಕೆ ನಿಟ್ಟುಸಿರು ಅಂತೀವಿ. ಗುರುಗಳಿಗೆ ಗಮನಿಸ್ತಾರೆ, ಅಯ್ಯ ನಿಟ್ಟುಸಿರು ಬಿಡ್ತಾ ಇದೆಯಾ ಅಂದ್ರೆ ಸಮಯ ಆಗೋಗಿದೆ ಅಂತ ಅರ್ಥ. ಈ ನಿಟ್ಟುಸಿರು ಬಿಟ್ಟವನಿಗೆ ದೀರ್ಘ ಸೂಕ್ಷ್ಮ ಅದೆಲ್ಲ ಹೇಳಿ ಪ್ರಯೋಜನ ಇಲ್ಲ. ನೀನೊಂದು ಕೆಲಸ ಮಾಡು, ನೀನು ನಿಟ್ಟುಸಿರು ಬಿಟ್ಟು ನನಗೂ ಸಮಯದ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದೀಯ, ಇದಕ್ಕಾಗಿ ನಿನಗೆ ಧನ್ಯವಾದಗಳು. ಮುಂದಿನ ತಿಂಗಳು ಬಾ. ಈ ತಿಂಗಳಾದ್ರೂ ಸಬೂಬನ್ನ ಕೊಡದೆ ಶ್ರದ್ಧೆ ಅನ್ನೋದನ್ನ ಜ್ಞಾಪಕ ಇಟ್ಕೊಂಡು ಇದರಲ್ಲಿ ಕೆಲವನ್ನಾದರೂ ಅಧ್ಯಯನ ಮಾಡಿ, ಸುಮ್ಮನೆ ಅಧ್ಯಯನ ಮಾಡ್ಕೋತ ಹೋಗ್ಬೇಡ, ಕೂತ್ಕೋ, ವಿಚಾರ ಮಾಡು. ನಿನ್ನಲ್ಲಿ ಇದು ಅಂತರ್ಗತವಾದಾಗ ಮಾತ್ರ ನೀನು ಇದನ್ನ ಜಾರಿಗೆ ತರಬಲ್ಲೆ. ಬಹಳ ಎಚ್ಚರ. ಯಾರೋ ಹೇಳಿದ್ರು ಪ್ರಯೋಜನಕ್ಕೆ ಬರಲ್ಲ, ನಿನಗೆ ಅಂತರ್ಗತವಾಗಬೇಕು. ಯಾರೋ ಹೇಳಿದ್ದು ಮಾಡೋದಕ್ಕೆ ಆ ಶ್ರದ್ಧೆ ಯಾತಿಗೆ ಬೇಕು ಅಂದ್ರೆ ಸಬೂಬ್ ಹೇಳದೆ ಇರೋದಕ್ಕೆ. ಶ್ರದ್ಧೆ ಇದ್ರೆ ಏನಾಗ್ಬಿಡುತ್ತೆ,
ಸುಮ್ಮನೆ ಮಾಡ್ತೀವಿ. ಗುರುಗಳು ಹೇಳಿದ್ದಾರೆ ಭಗವದ್ಗೀತೆ ಓದು, ಸುಮ್ಮನೆ ಓದ್ತೀವಿ. ಓದೋದು ಕಡ್ಡಾಯವಾಗಿ ಓದಬೇಕು. ಕ್ವಶನ್ಸ್ ಏನ್ ಬೇಕಾದ್ರೆ ಕೇಳೋ, ದೆನ್ ಕೂತ್ಕೊಂಡು ವಿಚಾರ ಮಾಡು. ಪ್ರಾಣಾಯಾಮದ್ದು ಅಷ್ಟೇ, ಆಸನದ್ದು ಅಷ್ಟೇ, ಎಲ್ಲವೂ ಅಷ್ಟೇ, ಯಮ ನಿಯಮನೂ ಅಷ್ಟೇ. ಕೂತ್ಕೋ, ವಿಚಾರ ಮಾಡು, ಮನನ ಮಾಡು. ನಿನ್ನ ಜೀವನಕ್ಕೆ ಇದೆಲ್ಲ ಅನ್ವಯ ಆಗೋದು. ಇದ್ಯಾವುದು ಹೊರಗಡೆದೇನು ಅಲ್ಲ. ಇದೆಲ್ಲ ನಿನ್ನ ಮನಸ್ಸಿನ ಸಾಮ್ರಾಜ್ಯವೇ. ಇಡೀ ಪತಂಜಲಿ ಯೋಗ ಸೂತ್ರ ನಿನ್ನ ಮನಸ್ಸೇ. ಅದೆಲ್ಲ ನಿನ್ ಬಿಟ್ಟು ಎಲ್ಲಾರು ಹೋಗುತ್ತಾ? 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 ಹೋಗಕ್ ಸಾಧ್ಯವೇ ಇಲ್ಲ. ಇದ್ದೇ ಇರುತ್ತೆ. ನೀನು ಪ್ರಯೋಗ ಮಾಡೋದಕ್ಕೆ ವಿಶೇಷವಾದ ಸಮಯ ಏನು ಬೇಕಾಗೇ ಇಲ್ಲ, ಯಾವಾಗಲೂ ಮಾಡ್ಬೋದು. ಪ್ರಯೋಗಕ್ಕೆ ಬೇಕಾದಂತಹ ಸಲಕರಣೆಗಳು ಕಷ್ಟನ ಸಿಗ್ತಾನೆ ಇರುತ್ತೆ. ಅದಕ್ಕೆ ಸಂಸಾರ ಅಂತ ಹೆಸರು. ಮಾಡು, ನೋಡು ನೀನೆ. ಆಗ ನೋಡಪ್ಪ ಒಳ್ಳೇದಾಗತ್ತೆ. ಈಗ ನಿನ್ನ ನಿಟ್ಟುಸಿರಿನೊಂದಿಗೆ ನಾವು ಈ ಒಂದು ಉಪನ್ಯಾಸವನ್ನ ಮುಕ್ತಾಯ ಮಾಡೋಣ. ಮುಂದಿನ ಉಪನ್ಯಾಸದಷ್ಟೊತ್ತಿಗಾದ್ರೂ ಸ್ವಲ್ಪ ಮನನ ಮಾಡಿ ಕೆಲವನ್ನಾದರೂ ಆಚರಣೆಗೆ ತಾ. ತೆರೆದೇ ಇದ್ರೂ ಪರವಾಗಿಲ್ಲ, ಬಾ. ಓ ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮನಂ ಶರೀರಸ್ಯ ಚ ವೈದ್ಯಕೇನ ಯೋಪಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು. ಶುಭಮಸ್ತು.